ಹಾಯ್ ಗೈಸ್, ನಾನಿವತ್ತು ನಿಮ್ಗೋಸ್ಕರ ಒಂದು ಡಿಫ್ರೆಂಟ್ ಆಗಿರೋ ಮಿಸ್ಟ್ರಿ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಚಿತ್ರದ ಹೀರೋಯಿನ್ ಗೊತ್ತಿಲ್ಲದೆ ಒಂದು ಹಳೆ ಟಿವಿನ ಅಡ್ಜಸ್ಟ್ ಮಾಡೋಕೆ ಹೋಗಿ 25 ವರ್ಷದ ಹಿಂದೆ ಜೀವನ ಮಾಡ್ತಿದ್ದ ಒಂದು ಚಿಕ್ಕ ಹುಡುಗನ್ನ ಕಾಂಟ್ಯಾಕ್ಟ್ ಮಾಡ್ಬಿಡ್ತಾಳೆ. ಆ ಹುಡುಗ ಇದ್ದ ಟೈಮ್ ಲೈನ್ ನಲ್ಲಿ ಒಂದು ಮರ್ಡರ್ ನಡೆಯುತ್ತೆ. ಆ ಮರ್ಡರ್ ವಿಷಯದಲ್ಲಿ ಆ ಹುಡುಗ ಸತ್ತೋಗ್ತಾನೆ ಅನ್ನೋದ್ನ ಮೊದ್ಲೇ ತಿಳ್ಕೊಂಡಿದ್ದ ಹೀರೋಯಿನ್ ಈ ಟಿವಿ ಮೂಲಕ ಆ ಹುಡುಗನ್ ಪ್ರಾಣ ಉಳಿಸ್ತಾಳೆ. ಸೊ ಹೀಗೆ ಇವಳು ಅವನ್ನ ಸೇವ್ ಮಾಡಿದ್ರಿಂದ ಹೀರೋಯಿನ್ ಇರೋ ಟೈಮ್ ಲೈನ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ಇದ್ರಿಂದ ಈ ಟೈಮ್ ಲೈನ್ ನಲ್ಲಿದ್ದ ಇವ್ರ ಮಗಳು ಕಾಣೆ ಆಗ್ತಾಳೆ. ಯಾವ್ದೋ ಹುಡುಗನ್ನ ಸೇವ್ ಮಾಡೋಕೆ ಹೋಗಿ ತನ್ನ ಮಗಳನ್ನ ಕಳ್ಕೊಂಡಿರೋ ಹೀರೋಯಿನ್ ಮತ್ತೆ ಹೇಗೆ ಈ ಟೈಮ್ ಲೂಪ್ ಒಳಗಡೆ ನುಗ್ಗಿ ಹೇಗೆ ಎಲ್ಲವನ್ನ ಮೊದ್ಲಿನ ತರ ಮಾಡ್ತಾಳೆ ಅನ್ನೋ ಕಥೆಯನ್ನ ಭಯಂಕರ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ದೊಬಾರ. ಮೂವಿ ಸ್ಟಾರ್ಟ್ ಆಗೋದು 1996 ನಲ್ಲಿ. ಒಂದು ಹುಡುಗ ರೈನ್ ಕೋಟ್ ಎಲ್ಲ ಹಾಕೊಂಡು ಒಂದು ಟಿವಿ ಶಾಪ್ ಮುಂದೆ ನಿಂತ್ಕೊಂಡಿದ್ದಾನೆ. ಟಿವಿ ಶಾಪ್ ನಲ್ಲಿ ನ್ಯೂಸ್ ಪ್ರಸಾರ ಆಗ್ತಿದೆ. ಇವತ್ ರಾತ್ರಿ ಚಂಡಮಾರುತ ಬೀಸೋ ಸಾಧ್ಯತೆ ಇದೆ, ಇದ್ರಿಂದ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅಂತ. ಆ ಹುಡುಗ ಮನೆಗ್ ಬರ್ತಾನೆ. ಅಲ್ಲಿ ಅವ್ರ ತಾಯಿ ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇವರು ಸಿಂಗಲ್ ಮದರ್. ಅಂದ್ರೂನು ಅನೈನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಬಟ್ ಇವ್ರು ಯಾವಾಗ್ಲೂ ಬಿಸಿ, ಯಾಕಂದ್ರೆ ಇವರು ಆರ್ಕಿಟೆಕ್ಟ್ ಆಗಿರೋದ್ರಿಂದ ಈಗ್ಲೂ ಕೂಡ ಅವ್ರ ಊರಲ್ಲಿ ಬ್ಲೂ ಕ್ರಾಸ್ ಅಂತ ಒಂದು ಹಾಸ್ಪಿಟಲ್, ಅದಕ್ಕೆ ಡಿಸೈನ್ ಮಾಡ್ತಿರೋದು ಇವ್ರೆ. ಅನೈ ಕೇಳ್ತಾನೆ, ಅಭಿಷೇಕ್ ಬಂದ್ನಾ ಅಂತ. ಅಭಿಷೇಕ್ ಯಾರಂದ್ರೆ ಇವನ್ ಬೆಸ್ಟ್ ಫ್ರೆಂಡ್. ಅವ್ರ ತಾಯಿ ಹೇಳ್ತಾರೆ ಅವನ್ ಆಲ್ರೆಡಿ ಅವ್ರ ಮನೆಗ್ ಹೋದ ಅಂತ. ಹಾಗೇನೆ ಅನೈ ಅಪ್ಪ ಕಾಲ್ ಮಾಡಿದ್ರ ಅಂತ ಕೇಳ್ತಾನೆ. ಗಂಡ ಹೆಂಡತಿ ದೂರ ಆಗಿರೋದ್ರಿಂದ ಅನೈ ಅವ್ರ ತಂದೆನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾನೆ. ಅದಕ್ಕೆ ಪದೇ ಪದೇ ಅವ್ರ ತಂದೆ ಬಗ್ಗೆ ಕೇಳಿದಾಗ ಅವ್ರ ಅಮ್ಮ ವಾರ್ನ್ ಮಾಡ್ತಾರೆ, ಅವ್ರ ಬಗ್ಗೆ ನನ್ ಹತ್ರ ಕೇಳಬೇಡ ಅಂತ ಎಷ್ಟ್ ಸಲ ಹೇಳ್ಬೇಕು, ಮೊದ್ಲೋಗಿ ಊಟ ಮಾಡಿ ಮಲ್ಕೋ ಅಂತ. ಇವನು ಕೂಡ ಊಟ ಮಾಡಿ ಅವನ್ ರೂಮಿಗೆ ಹೋಗ್ತಾನೆ. ಆ ರೂಮ್ ಅಲ್ಲಿ ಒಂದು ಟಿವಿ ಇದೆ, ಅದರಲ್ಲಿ ಒಂದು ಹಳೆ ವಿಡಿಯೋ ಕ್ಯಾಮರಾ, ಅದನ್ನ ಕನೆಕ್ಟ್ ಮಾಡಿ ಆನ್ ಮಾಡ್ತಾನೆ. ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ಜೊತೆ ಇದ್ದಾಗ ತೆಗ್ದಿರೋ ವಿಡಿಯೋ ಅನ್ಸುತ್ತೆ. ಅದನ್ನ ನೋಡ್ತಿರುವಾಗ ಆಲ್ರೆಡಿ ಸ್ಟಾರ್ಮ್ ಇಂದ ಮಳೆ ಶುರುವಾಗಿದೆ. ಸೊ ವಿಂಡೋ ಕ್ಲೋಸ್ ಮಾಡೋಕೆ ಬಂದಾಗ ಇವ್ರ ಆಪೋಸಿಟ್ ಮನೆಯಲ್ಲಿ ರಾಜು ಅಂತ ಒಬ್ರು ನೇಬರ್ ಇದ್ದಾರೆ. ಅವರು ತನ್ನ ವೈಫ್ ಜೊತೆಲೆ ಸ್ಟೇ ಆಗಿರ್ತಾರೆ. ಅವರಿಬ್ರು ಏನೋ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಅನೈ ವಿಂಡೋ ಕ್ಲೋಸ್ ಮಾಡಿ ನಿದ್ದೆ ಮಾಡೋಕೆ ಹೋಗ್ತಾನೆ. ಅವ್ರ ತಾಯಿ ಕೂಡ ಕೆಲಸ ಮುಗಿಸಿ ಇನ್ನೇನು ನಿದ್ದೆ ಮಾಡ್ಬೇಕು. ಗಾಳಿ ಮಳೆ ಶುರುವಾಗಿರೋದ್ರಿಂದ ಮೇನ್ ಡೋರ್ ಕ್ಲೋಸ್ ಮಾಡೋಕೆ ಹೋದಾಗ ರಾಜು ಮನೆ ಹತ್ರ ಒಂದು ಟ್ಯಾಕ್ಸಿ ಬಂದಿರೋದ್ನ ಇವರು ನೋಡ್ತಾರೆ. ಆ ಟ್ಯಾಕ್ಸಿಯಿಂದ ರಾಜು ಅವ್ರ ವೈಫ್ ಇಳಿದು ಬರ್ತಾರೆ. ಸೊ ಹಾಗಾದ್ರೆ ಅನೈ ನೋಡಿದ್ದು ಯಾರನ್ನ ಅನ್ನೋದೇ ಪ್ರಶ್ನೆ. ಈ ಕಡೆ ಅನೈಗೆ ನಿದ್ದೆ ಬರ್ತಿಲ್ಲ. ಸೊ ಅದಕ್ಕೆ ಟಿವಿನಲ್ಲಿ ವಿಡಿಯೋ ಕ್ಯಾಮೆರಾ ಫಿಕ್ಸ್ ಮಾಡಿರ್ತಾನೆ ಅಲ್ವಾ, ಅದ್ರಲ್ಲಿ ಅವ್ರ ತಂದೆಗೋಸ್ಕರ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಅಪ್ಪ ಹೇಗಿದ್ದೀರಾ, ನಾನ್ ನಿಮ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ. ಹೀಗೆ ರೆಕಾರ್ಡ್ ಮಾಡ್ತಾ ಇರುವಾಗ ರಾಜು ಮನೆಯಿಂದ ಏನೋ ಶಬ್ದ ಕೇಳಿಸುತ್ತೆ. ಏನಿರ್ಬೋದು ಅಂತ ಅನೈ ವಿಂಡೋ ಇಂದ ನೋಡ್ತಾನೆ. ನೋಡಿದ್ರೆ ರಾಜು ಹಾಗೂ ಅವ್ರ ವೈಫ್ ನಡುವೆ ಏನೋ ಜಗಳ ಆಗ್ತಿದೆ. ಇದ್ರಿಂದ ಗಾಬರಿಯಾಗಿದ್ದ ಅನೈ ಓಡೋಗಿ ಅವ್ರ ತಾಯಿಗೆ ಈ ವಿಷಯ ಹೇಳ್ತಾನೆ. ಬಟ್ ಅವರು ನಿದ್ದೆಗೆ ಜಾರಿರೋದ್ರಿಂದ ಏನು ರಿಯಾಕ್ಟ್ ಮಾಡೋದಿಲ್ಲ. ಸೊ ಈಗ ಅನೈ ರೈನ್ ಕೋಟ್ ಎಲ್ಲ ಹಾಕೊಂಡು ಹಾಗೇನೆ ಒಂದು ಟಾರ್ಚ್ ಸಮೇತ ರಾಜು ಮನೆ ಒಳಗಡೆ ಹೋಗಿ ನೋಡಿದ್ರೆ ರಾಜು ಅವ್ರ ವೈಫ್ ಸತ್ತೋಗಿದ್ದಾರೆ. ಹಿಂದೆನೆ ರಾಜು ಕೂಡ ಬಂದು ನಿಂತ್ಕೊಂಡಿದ್ದಾರೆ. ಏನೋ ಜಗಳ ಆಗಿ ರಾಜು ಅವ್ರ ವೈಫ್ ನ ಕೊಲೆ ಮಾಡ್ಬಿಟ್ಟಿದ್ದಾರೆ. ಇದನ್ನ ನೋಡಿರೋ ಒಂದೇ ಐ ವಿಟ್ನೆಸ್ ಅಂದ್ರೆ ಅದು ಅನೈ ಮಾತ್ರ. ಸೊ ಈಗ ರಾಜು ಅನೈನ ಹಿಡಿಯೋಕೆ ಟ್ರೈ ಮಾಡಿದಾಗ ಹೆದ್ರಿದ್ದ ಅನೈ ಓಡಿ ಹೊರಗಡೆ ಬರುವಾಗ ಒಂದು ಫೈರ್ ಇಂಜಿನ್ ಅವನಿಗೆ ಡಿಕ್ಕಿ ಹೊಡೆದಿದ್ರಿಂದ ಸ್ಪಾಟ್ ನಲ್ಲೇ ಸತ್ತೋಗ್ತಾನೆ. ಅವನು ಸಾಯುವಾಗ ಟೈಮ್ 2 ಗಂಟೆ 12 ನಿಮಿಷ. ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಕಟ್ ಮಾಡಿದ್ರೆ ಇಷ್ಟೊತ್ತು ನಾವು ನೋಡಿದ್ದು 1996 ನಲ್ಲಿ ನಡೆದಿದ್ದು. ಈಗ 2022 ಈ ಚಿತ್ರದ ಹೀರೋಯಿನ್ ಆಗಿರೋ ಅಂತರನ ತೋರಿಸ್ತಾರೆ. ಇವಳಿಗೆ ಅವಂತಿ ಅನ್ನೋ ಮಗಳಿದ್ದಾಳೆ. ಮಗಳಿಗೆ ಏನೋ ಕೆಟ್ಟ ಕನ್ಸ್ ಬಿದ್ದಿದ್ರಿಂದ ಕಿರ್ಚು ಬಿಡ್ತಾಳೆ. ಅವಳಿಗೆ ಸಮಾಧಾನ ಮಾಡಿ ಹಾಗೇನೆ ಅವ್ರ ಹಸ್ಬೆಂಡ್ ಗೆ ಕಾಲ್ ಮಾಡ್ತಾಳೆ. ಇವಳ ಹಸ್ಬೆಂಡ್ ಆಗಿರೋ ವಿಕಾಸ್ ಒಂದು ದೊಡ್ಡ ಹೋಟೆಲ್ ನಲ್ಲಿ ಮ್ಯಾನೇಜರ್. ಇನ್ನು ಮನೆಗ್ ಬಂದಿಲ್ಲ, ಅದಕ್ಕೆ ಕಾಲ್ ಮಾಡಿ ವಿಚಾರಿಸ್ತಾಳೆ. ಆಕ್ಚುಲಿ ಇವರು ಹೊಸದಾಗಿ ಮನೆಗ್ ಬಂದಿರೋದ್ರಿಂದ ಐಟಮ್ಸ್ ಎಲ್ಲ ಹಾಗೇನೆ ಇದೆ. ವಿಕಾಸ್ ಹೇಳ್ತಾನೆ, ತುಂಬಾ ಗೆಸ್ಟ್ ಬಂದಿರೋದ್ರಿಂದ ನಾನ್ ಇವತ್ ಬರಲ್ಲ, ನಾಳೆ ಬೆಳಗ್ಗೆ ಬರ್ತೀನಿ. ನೀನು ನಮ್ಮ ಅಭಿಷೇಕ್ ಹಾಗೇನೆ ಶೀಲಾ ಆಂಟಿನ ನಾಳೆ ಡಿನ್ನರ್ಗೆ ಇನ್ವೈಟ್ ಮಾಡ್ಬಿಡು ಅಂತ. ಈಗ ಅಂತರ ನಿದ್ದೆ ಮಾಡೋಕೆ ಹೋಗುವಾಗ ಪಕ್ಕದ ರೂಮಲ್ಲಿ ಏನೋ ಶಬ್ದ ಕೇಳಿಸುತ್ತೆ. ಅಲ್ಲೋಗ್ ನೋಡಿದ್ರೆ 1996 ನಲ್ಲಿ ಅನೈ ಹಾಗೂ ಅವ್ರ ತಾಯಿ ಇದ್ದ ಮನೆಯಲ್ಲೇ ಈಗ ಇವರು ಸ್ಟೇ ಆಗಿರೋದು. ಇದೇ ಅನೈ ವಿಡಿಯೋ ರೆಕಾರ್ಡ್ ಮಾಡಿದ್ದ ರೂಮ್. ಏನೋ ಇಲಿಗಳು ಓಡಾಡಿರ್ಬೋದು ಅಂತ ಅನ್ಕೊಂಡು ನಿದ್ದೆ ಮಾಡೋಕೆ ಹೋಗ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಶೀಲಾ ಅನ್ನೋ ವಯಸ್ಸಾದ ಲೇಡಿನ ತೋರಿಸ್ತಾರೆ. ಆಕಾಶ ನೋಡಿ ಆ ಘಟನೆ ನಡೆದಿದ್ದ ದಿನ ಕೂಡ ಇದೇ ತರನೇ ಮೋಡ ಕವಿದ ವಾತಾವರಣ ಇತ್ತು ಅಂತ ಒಬ್ರೇ ಮಾತಾಡ್ತಾ ಇದ್ದಾರೆ. ಆಗ ಅಭಿಷೇಕ್ ಅಲ್ಲಿಗೆ ಬರ್ತಾನೆ. ಆಂಟಿ ಏನ್ ಆಕಾಶ ನೋಡ್ತಿದ್ದೀರಾ, ನಾನು ಹೊರಡ್ತೀನಿ, ನೀವು ರೆಸ್ಟ್ ತಗೊಳ್ಳಿ ಅಂತ. ಇವರಿಬ್ರು ಯಾರಂದ್ರೆ ಅಂತರ ಅವ್ರ ಹಸ್ಬೆಂಡ್ ಇನ್ವೈಟ್ ಮಾಡು ಅಂತ ಹೇಳಿದ್ರು ಅಲ್ವಾ, ಅಭಿಷೇಕ್ ಅಂಡ್ ಶೀಲಾ ಅಂತ, ಅದು ಇವರಿಬ್ರೆ. ಕರೆಕ್ಟ್ ಆಗಿ ಅಭಿಷೇಕ್ ಹೊರಡುವಾಗ ಅಂತರ ಕಾರಲ್ಲಿ ಬರ್ತಾಳೆ. ಇವತ್ ರಾತ್ರಿ ಡಿನ್ನರ್ ಇದೆ, ಇಬ್ರು ಮಿಸ್ ಮಾಡದೆ ಬನ್ನಿ ಅಂತ. ಈಗ ಅಂತರ ಮಗಳನ್ನ ಕರ್ಕೊಂಡು ಹೋಗ್ತಿರುವಾಗ FM ನಲ್ಲಿ ವೆದರ್ ರಿಪೋರ್ಟ್ ಪ್ರಸಾರ ಆಗ್ತಿದೆ. ಈ ಜಿಯೋ ಸ್ಟಾರ್ಮ್ ಇದೆಯಲ್ಲ, ಅದು ಬರೀ ಮೊಬೈಲ್ ಫೋನ್ಸ್ ಅಥವಾ ಕೇಬಲ್ ನ ಮಾತ್ರ ಡಿಸ್ಟರ್ಬ್ ಮಾಡೋದಿಲ್ಲ. ಫ್ಲೈಟ್ ನಲ್ಲಿ ಇರುವ
ರೆಡಾರ್ ಸಿಸ್ಟಮ್ ನ ಕೊಲ್ಯಾಪ್ಸ್ ಮಾಡೋ ಅಷ್ಟು ದೊಡ್ಡ ಜಿಯೋ ಸ್ಟಾರ್ಮ್ ಬರೋ ಸಾಧ್ಯತೆ ಇದೆ ಅಂತ. ಅಂತರ ಮಗಳನ್ನ ಕರ್ಕೊಂಡು ಸ್ವಿಮ್ಮಿಂಗ್ ಕ್ಲಾಸ್ಗೆ ಬರ್ತಾಳೆ. ಆಕ್ಚುಲಿ ಇದು ಇವರಿಬ್ರು ಡೈಲಿ ರೂಟೀನ್ ಆಗಿರುತ್ತೆ. ಈಗ ಮಗಳನ್ನ ಸ್ಕೂಲಿಗೆ ಬಿಟ್ಟು ಅಂತರ ಡ್ಯೂಟಿಗೆ ಹೋಗ್ತಾಳೆ. ಅವಳು ಬ್ಲೂ ಕ್ರಾಸ್ ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಅಲ್ಲೊಬ್ರು ಸರ್ಜನ್ ಇದ್ದಾರೆ, ಹೆಸರು ಸೇತುಪತಿ. ಅವ್ರು ಯಾವಾಗ್ಲೂ ನಿನ್ಗೆ ಇರೋ ಟ್ಯಾಲೆಂಟ್ ಗೆ ನೀನ್ ಇಷ್ಟೊತ್ತಿಗೆ ದೊಡ್ಡ ಸರ್ಜನ್ ಆಗಿರ್ಬೇಕಿತ್ತು, ಆದ್ರೆ ಯಾಕೆ ನೀನು ಟ್ರೈ ಮಾಡ್ತಿಲ್ಲ ಅಂತ. ಅದಕ್ಕೆ ಅಂತರ ಹೇಳ್ತಾಳೆ, ಇಲ್ಲ ಡಾಕ್ಟರ್, ನಾನು ಹ್ಯಾಪಿಯಾಗಿನೇ ಇದ್ದೀನಿ ಅಂತ. ಕಟ್ ಮಾಡಿದ್ರೆ ಕೆಲಸ ಮುಗಿಸಿ ಮನೆಗ್ ಬರ್ತಾಳೆ. ಹಸ್ಬೆಂಡ್ ಆಲ್ರೆಡಿ ಮನೆಗ್ ಬಂದಿದ್ದಾರೆ. ಇವರಿಬ್ಬರ ನಡುವೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ಸುತ್ತೆ. ಇವರಿಬ್ರು ಮಾತಾಡ್ತಾ ಇರುವಾಗ್ಲೇ ಅವಂತಿ ಕರೆದು ಅನೇ ರೂಮ್ ಅಲ್ಲಿರೋ ಟಿವಿನ ತೋರಿಸ್ತಾಳೆ. ಈಗ ವಿಕಾಸ್ ಅದನ್ನ ಸೆಟ್ ಮಾಡಿ ಅದ್ರಲ್ಲಿರೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಗಳನ್ನ ಪ್ಲೇ ಮಾಡ್ತಾನೆ. ಈ ವಿಡಿಯೋ ಯಾವ್ದಂದ್ರೆ 1996 ನಲ್ಲಿ ಅನಯ್ ಅವ್ರ ತಂದೆ ಜೊತೆ ರೆಕಾರ್ಡ್ ಮಾಡಿದ್ದ ವಿಡಿಯೋ ಪ್ಲೇ ಮಾಡಿರ್ತಾನೆ ಅಲ್ವಾ, ಅದೇ ವಿಡಿಯೋನ ಇವರು ಕೂಡ ಪ್ಲೇ ಮಾಡ್ತಾರೆ. ಅನಯ್ ಆ ಟೈಮ್ ಅಲ್ಲಿ ಅವ್ರ ತಂದೆಗೋಸ್ಕರ ಒಂದು ವಿಡಿಯೋ ರೆಕಾರ್ಡ್ ಮಾಡಿರ್ತಾನೆ, ಅದೇ ವಿಡಿಯೋನ ಇವರು ಕೂಡ ಪ್ಲೇ ಮಾಡ್ತಾರೆ. ಕಟ್ ಮಾಡಿದ್ರೆ ಎಲ್ರು ಡಿನ್ನರ್ ಮಾಡ್ತಾ ಇದ್ದಾರೆ. ಡಿನ್ನರ್ಗೆ ಶೀಲಾ ಆಂಟಿ ಹಾಗೂ ಅಭಿಷೇಕ್ ಬಂದಿದ್ದಾರೆ. ಅಭಿಷೇಕ್ ಹತ್ರ ಆ ಹುಡುಗ ಯಾರು ಅಂತ ಟಿವಿ ಹಾಗೂ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಗ್ಗೆ ಹೇಳಿದಾಗ ಅದಕ್ಕೆ ಅಭಿಷೇಕ್ ಅವನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅನಯ್ ಬಗ್ಗೆ ಹೇಳೋಕೆ ಶುರು ಮಾಡ್ತಾನೆ. ನೀವು ಸ್ಟಾರ್ಟಿಂಗ್ ನಲ್ಲಿ ನೋಟ್ ಮಾಡಿದ್ರೆ ಅನಯ್ ಅಭಿಷೇಕ್ ಎಲ್ಲಿ ಅಂತ ಅವ್ರ ತಾಯಿ ಹತ್ರ ಕೇಳಿರ್ತಾನೆ. ಸೊ 1996 ನಲ್ಲಿ ಅನಯ್ ಕೇಳಿದ ಅಭಿಷೇಕ್ ಇವನೇ. ಅಭಿಷೇಕ್ ಹೇಳ್ತಿರೋ ಪ್ರಕಾರ ಅನಯ್ ಅವ್ರ ತಂದೆ ಬಿಟ್ಟು ಹೋದ್ಮೇಲೆ ಅವ್ರ ತಾಯಿನೇ ಅವನ್ನ ಸಾಕಿದ್ದು. ನಾವೆಲ್ಲ ಹ್ಯಾಪಿಯಾಗಿ ಇದ್ವಿ, ಈ ಟಿವಿಯಲ್ಲೇ ನಾವಿಬ್ರು ಟರ್ಮಿನೇಟರ್ ಮೂವಿ ನೋಡ್ತಿದ್ವಿ ಅಂತ. ಇನ್ನೊಂದು ಕಡೆ ಶೀಲಾ ಆಂಟಿ ಆಪೋಸಿಟ್ ನಲ್ಲಿ ಇರುವ ರಾಜು ಮನೆ ನೋಡ್ತಾರೆ. ಆಗ ಅಭಿಷೇಕ್ ಹೇಳ್ತಾನೆ, ಸುಮಾರು 24 ವರ್ಷಗಳ ಹಿಂದೆ ಈ ಆಪೋಸಿಟ್ ಮನೆಯಲ್ಲಿ ರಾಜು ಅನ್ನೋ ವ್ಯಕ್ತಿ ಅವ್ರ ವೈಫ್ ನ ಕೊಲೆ ಮಾಡ್ಬಿಟ್ರು. ಅದನ್ನ ನೋಡಿರೋ ಒಂದೇ ಐ ವಿಟ್ನೆಸ್ ಅಂದ್ರೆ ಅದು ಅನಯ್ ಮಾತ್ರ. ಆದ್ರೆ ಅವನು ಕೂಡ ಅದನ್ನ ನೋಡ್ಕೊಂಡು ಬರುವಾಗ ಫೈರ್ ಇಂಜಿನ್ ಡಿಕ್ಕಿ ಹೊಡೆದಿದ್ರಿಂದ ಸತ್ತೋದ ಅಂತ. ಇದನ್ ಕೇಳಿ ಶೀಲಾ ಆಂಟಿಗೆ ಕೋಪ ಬರುತ್ತೆ. ಅಭಿಷೇಕ್ ಕೇಳ್ತಾನೆ, ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ಇವ್ರು ಈ ಮನೆಗೆ ಹೊಸದಾಗಿ ಬಂದಿದ್ದಾರೆ, ಅವ್ರಿಗೆ ನಿಜ ಗೊತ್ತಾಗ್ಬೇಕು ಅಲ್ವಾ? ಅದಿರ್ಲಿ, ನಾನು ಆ ಮನೆ ಬಗ್ಗೆ ಹೇಳ್ದಾಗ್ಲೆಲ್ಲ ಯಾಕೆ ಕೋಪ ಮಾಡ್ಕೋತೀರಾ ಅಂತ. ಆದ್ರೆ ಶೀಲಾ ಅವರು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅಭಿಷೇಕ್ ಕೂಡ ಹಿಂದೆನೆ ಹೋಗ್ತಾನೆ. ಈಗ ಅಂತರ ಹಾಗೂ ವಿಕಾಸ್ ಗೂಗಲ್ ನಲ್ಲಿ ಇದ್ರ ಬಗ್ಗೆ ಚೆಕ್ ಮಾಡ್ತಾರೆ. ಸೊ ಈ ಕೇಸ್ ಬಗ್ಗೆ ಆರ್ಟಿಕಲ್ ಸಿಗುತ್ತೆ. ಆಪೋಸಿಟ್ ಮನೇಲಿದ್ದ ರಾಜು ಅವ್ರ ವೈಫ್ ನ ಕೊಲೆ ಮಾಡಿದ್ದಾರೆ. ಅದನ್ನ ಈ ಮನೇಲಿದ್ದ ಅನಯ್ ಬಾಲ್ಕನಿಯಿಂದ ನೋಡ್ಬಿಟ್ಟ. ಚೆಕ್ ಮಾಡೋದಕ್ಕೆ ಅಂತ ಮನೆ ಒಳಗಡೆ ಹೋಗಿ ಆ ಡೆಡ್ ಬಾಡಿನ ನೋಡಿ ರಿಟರ್ನ್ ಬರುವಾಗ ಫೈರ್ ಇಂಜಿನ್ ಡಿಕ್ಕಿ ಹೊಡೆದಿದ್ರಿಂದ ಅನಯ್ ಸತ್ತೋದ. ಅದನ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಬಂದಿದ್ದ ಪೊಲೀಸ್ನವರು ರಾಜು ಕೊಲೆ ಮಾಡಿದ್ನ ಕೂಡ ಕಂಡು ಹಿಡಿದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ರಾಜು ಕೋರ್ಟ್ ನಲ್ಲಿ ಹೇಳಿಕೆ ಕೊಟ್ಟಿರೋ ಪ್ರಕಾರ ಆ ದಿನ ರಾತ್ರಿ ಅನಯ್ನ ಮನೆಗೆ ಬರ್ದೇ ಹೋಗಿದ್ರೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನನ್ನ ವೈಫ್ ಬಾಡಿನ ಪಕ್ಕದಲ್ಲಿರೋ ಶುಗರ್ ಫ್ಯಾಕ್ಟರಿನಲ್ಲಿ ಹೈಡ್ ಮಾಡ್ತಿದ್ದೆ ಅಂತ. ಹಾಗೇನೆ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಡು ರಾಜು ಸತ್ತೋಗಿದ್ದಾರೆ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಅಂತರ ಇನ್ನೇನು ಬಟ್ಟೆ ಹೋಗಿಯೋದಕ್ಕೆ ಹೋಗುವಾಗ ವಿಕಾಸ್ ಪಾಕೆಟ್ ನಲ್ಲಿ ಒಂದು ಕೀ ಕಾರ್ಡ್ ಹಾಗೇನೆ ಎಸ್ಕೆ ಅಂತ ಬರ್ದಿರೋ ಲೈಟರ್ ಸಿಗುತ್ತೆ. ಏನಿದು ಅಂತ ಕೇಳಿದಾಗ ಏನಿಲ್ಲ, ಒಬ್ರು ಗೆಸ್ಟ್ ಅದನ್ನ ಮರ್ತು ಬಿಟ್ಟು ಹೋಗ್ಬಿಟ್ರು, ಅದನ್ನ ನಾಳೆ ರಿಸೆಪ್ಷನ್ ನಲ್ಲಿ ಕೊಡ್ಬೇಕು ಅಂತ. ಆದ್ರೆ ಈ ವಿಷಯ ಅಂತರಗೆ ಕನ್ವಿನ್ಸ್ ಆಗ್ತಿಲ್ಲ. ಯಾಕಂದ್ರೆ ವಿಕಾಸ್ ಮೇಲೆ ಇವಳಿಗೆ ಡೌಟ್ ಇದೆ, ಯಾರ ಜೊತೆನೋ ಅಫೇರ್ ಇಟ್ಕೊಂಡಿದ್ದಾನೆ ಅಂತ. ಹೊರಗಡೆ ಜಾಸ್ತಿ ಮಳೆ ಸುರಿತಾ ಇದೆ. ಅಂತರಗೆ ಬೇರೆ ನಿದ್ದೆ ಬರ್ತಿಲ್ಲ. ಅನಯ್ ರೂಮ್ ಇಂದ ಶಬ್ದ ಕೇಳಿಸುತ್ತೆ. ಅಲ್ಲೋಗ್ ನೋಡಿದ್ರೆ ವಿಡಿಯೋ ಕ್ಯಾಮೆರಾ ಕನೆಕ್ಟ್ ಆಗಿರೋ ಟಿವಿ ಬ್ಲಿಂಕ್ ಆಗ್ತಿದೆ. ಸ್ವಿಚ್ ಆಫ್ ಮಾಡಿದ್ರು ಟಿವಿ ಆಫ್ ಆಗ್ತಾ ಇಲ್ಲ. ಈಗ ಸಿಡ್ಲು ಬಡಿಯುತ್ತೆ. ಸೇಮ್ ಟೈಮ್ 1996 ನಲ್ಲೂ ಅದೇ ತರ ಸಿಡ್ಲು ಬಡ್ದಿದ್ರಿಂದ 1996 ನಲ್ಲಿರೋ ಅನಯ್ ಹಾಗೇನೆ 2022 ನಲ್ಲಿ ಇರೋ ಅಂತರ ಟಿವಿ ಮೂಲಕ ಕನೆಕ್ಟ್ ಆಗ್ತಾರೆ. ಇಬ್ರು ಕೂಡ ವಿಡಿಯೋ ಕಾಲ್ ಮಾಡ್ತಿರೋ ತರ ಒಬ್ಬರನ್ನ ಇನ್ನೊಬ್ರು ನೋಡ್ಕೋಬಹುದು. ಯಾರ್ ನೀವು, ಹೇಗೆ ನಮ್ ಟಿವಿ ಒಳಗಡೆ ಬಂದ್ರಿ ಅಂತ ಅನಯ್ ಕೇಳ್ತಾನೆ. ಆಗ ಗಾಬರಿ ಆಗಿದ ಅಂತರ, ನಿನ್ ಹೆಸರು ಅನಯ್ ಅಲ್ವಾ ಅಂತ. ಹೌದು, ನಿಮ್ಗೆ ಹೇಗ್ ಗೊತ್ತು? ಅಭಿಷೇಕ್ ಹೇಳ್ದ. ಹೌದಾ, ಅವ್ನ್ ನನ್ ಬೆಸ್ಟ್ ಫ್ರೆಂಡ್. ಅದಕ್ಕೆ ಅಂತರ, ಹೌದು, ಅವ್ನ್ ನನಗೂ ಫ್ರೆಂಡೇ ಅಂತ. ಆಗ ಅನಯ್ ಆಪೋಸಿಟ್ ಮನೆಯಿಂದ ಶಬ್ದ ಕೇಳಿ ವಿಂಡೋ ಹತ್ರ ಹೋದಾಗ ಅಂತರ ಹೇಳ್ತಾಳೆ, ಅನಯ್ ಆ ಮನೆ ಕಡೆ ಹೋಗ್ಬೇಡ, ಹೋದ್ರೆ ನೀನು ಸತ್ತೋಗ್ತೀಯಾ ಅಂತ. ಇದನ್ ಕೇಳಿ ಅನಯ್, ಏನು ಹೋದ್ರೆ ಸತ್ತೋಗ್ತೀನ? ಯಾರ್ ನೀವು, ಯಾಕೆ ನನ್ನ ತಡಿತಾ ಇದ್ದೀರಾ ಅಂದಾಗ, ನೋಡು, ನನ್ನ ಹೆಸರು ಅಂತರ, ನಾನು ಬ್ಲೂ ಕ್ರಾಸ್ ಅನ್ನೋ ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆಗ ಅನಯ್, ಏನು ಬ್ಲೂ ಕ್ರಾಸ್ ಹಾಸ್ಪಿಟಲ್? ಅದನ್ನ ಇನ್ನು ಕಟ್ಟೆ ಇಲ್ಲ ಅಲ್ವಾ? ನಮ್ ತಾಯಿನೇ ಆ ಪ್ರಾಜೆಕ್ಟ್ ಗೆ ಡಿಸೈನ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಅಂತರ ಹೇಳ್ತಾಳೆ, ಅಯ್ಯೋ, ಅದನ್ನ 2010 ನಲ್ಲಿ ಓಪನ್ ಮಾಡಿದ್ದಾರೆ. ನೀನಿರೋದು 1996, ನಾನಿರೋದು 2022. ನಿನ್ಗೆ ಹೇಗ್ ಅರ್ಥ ಮಾಡಿಸ್ಲಿ? ಇರು ಒಂದ್ ನಿಮಿಷ ಅಂತ ಹೇಳಿ ಆ ಲ್ಯಾಪ್ಟಾಪ್ ತಂದು ಅದ್ರಲ್ಲಿ ಬರ್ದಿರೋ ಆರ್ಟಿಕಲ್ ತೋರಿಸ್ತಾಳೆ. ನೋಡು, ಈಗ ನೀನೇನಾದ್ರೂ ಅಲ್ಲಿಗೆ ಹೋದ್ರೆ ಅಲ್ಲಿ ನಡೆಯೋ ಕೊಲೆನ ನೋಡ್ತೀಯ. ಆಮೇಲೆ ಒಂದು ಫೈರ್ ಇಂಜಿನ್ ನಿನಗೆ ಡಿಕ್ಕಿ ಹೊಡೆದು ಅಲ್ಲೇ ಸತ್ತೋಗ್ತೀಯ. ಸೊ ದಯವಿಟ್ಟು ಹೊರಗಡೆ ಹೋಗ್ಬೇಡ ಅಂತ ಹೇಳ್ತಿರುವಾಗ್ಲೇ ಇವನು ಅಂತರ ಮಾತನ್ನ ಕೇಳದೆ ಆಪೋಸಿಟ್ ಮನೇಲಿ ಏನೋ ಗಲಾಟೆ ನಡೀತಾ ಇದೆ ಅಂತ ಹೊರಗಡೆ ಬಂದಾಗ ಒಂದು ಫೈರ್ ಇಂಜಿನ್ ಪಾಸ್ ಆಗುತ್ತೆ. ಆಗ ಅನಯ್ ಟೈಮ್ ನೋಡ್ತಾನೆ. ಟೈಮ್ 2 ಗಂಟೆ 12 ನಿಮಿಷ. ಸೊ
ಸೊ ಇವನು ಇಷ್ಟೊತ್ತು ಅಂತರ ಜೊತೆ ಮಾತಾಡ್ತಾ ಇದ್ದಿದ್ರಿಂದ 2 ಗಂಟೆ 12 ನಿಮಿಷಕ್ಕೆ ಇವನು ಸಾಯ್ಬೇಕಿತ್ತು ಅಲ್ವಾ. ಅದು ತಪ್ಪೋಗಿ ಅನೈ ಬದುಕುಳಿತಾನೆ. ಕಟ್ ಮಾಡಿದ್ರೆ 2022 ನಲ್ಲಿರೋ ಅಂತರಗೆ ಎಚ್ಚರಿಕೆ ಆಗುತ್ತೆ. ಇವಳು ವರ್ಕ್ ಮಾಡ್ತಿರೋ ಬ್ಲೂ ಕ್ರಾಸ್ ಹಾಸ್ಪಿಟಲ್ ಇಂದ ಕಾಲ್ ಬರುತ್ತೆ. ಒಬ್ರು ನರ್ಸ್ ಕಾಲ್ ಮಾಡಿ ಬೇಗ ಬನ್ನಿ, ನಿಮ್ಗೋಸ್ಕರ ಒಬ್ರು ಪೇಷಂಟ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಹಾಗೇನೆ ಮಿರರ್ ನೋಡಿದಾಗ ಹೊಸದಾಗಿ ಸ್ಪೆಕ್ಸ್ ಎಲ್ಲ ಹಾಕೊಂಡಿದ್ದಾಳೆ. ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಚೇಂಜ್ ಆಗಿದೆ. ಅಷ್ಟೇ ಅಲ್ಲದೆ ಅವಳಿರೋ ಮನೆ ಕೂಡ ಬೇರೆ. ಇಲ್ಲಿಗೆ ಹೇಗ್ ಬಂದ್ಲು ಅಂತ ಅವಳಿಗೇನೆ ಗೊತ್ತಿಲ್ಲ. ಇದೇ ಕನ್ಫ್ಯೂಷನ್ ನಲ್ಲೇ ಹಾಸ್ಪಿಟಲ್ ಗೆ ಹೋಗ್ತಾಳೆ. ಅಲ್ಲೋಗ್ ನೋಡಿದ್ರೆ ಒಬ್ರು ಅಂತರಗೆ ಥ್ಯಾಂಕ್ಸ್ ಹೇಳ್ತಾರೆ. ನಿಮ್ಮಿಂದಾನೆ ನನ್ನ ಹಸ್ಬೆಂಡ್ ಜೀವಂತವಾಗಿದ್ದಾರೆ ಅಂತ. ಏನು ನಾನ್ ಡಾಕ್ಟರ್ ಅಂತ ಇವಳಿಗೆ ಕನ್ಫ್ಯೂಸ್ ಆಗ್ತಿದೆ. ಯೂನಿಫಾರ್ಮ್ ಹಾಕೊಂಡು ಆಪರೇಷನ್ ಥಿಯೇಟರ್ ಗೆ ಹೋದಾಗ ಅಲ್ಲಿರೋ ನರ್ಸ್ ಕೂಡ ಇವಳನ್ನ ಡಾಕ್ಟರ್ ಅಂತಾನೆ ಕರೀತಾ ಇದ್ದಾರೆ. ನನ್ನ ಯಾಕೆ ಡಾಕ್ಟರ್ ಅಂತ ಕರೀತಾ ಇದ್ದೀರಾ? ನಾನ್ ಕೇವಲ ನರ್ಸ್ ಅಲ್ವಾ? ಡಾಕ್ಟರ್ ಸೇತುಪತಿ ತಾನೇ ಸರ್ಜನ್ ಅಂತ ಕೇಳ್ತಾಳೆ. ಹಾಗೇನೆ ಡಾಕ್ಟರ್ ಸೇತುಪತಿ ರೂಮ್ ಗೆ ಹೋಗಿ ನೋಡಿದ್ರೆ ಅಲ್ಲಿ ಅವರು ಇರೋದಿಲ್ಲ. ಇವಳಿಗೆ ಇದು ನಾನೇನಾ ಅಂತ ಡೌಟ್ ಶುರುವಾಗಿದೆ. ಕತ್ತಲ್ಲಿ ಒಂದು ಚೈನ್ ಇದೆ. ಆಕ್ಚುಲಿ ಅದನ್ನ ಇವಳು ತನ್ನ ಮಗಳಾಗಿರೋ ಅವಂತಿಗೆ ಕೊಟ್ಟಿರ್ತಾಳೆ. ಮತ್ ಹೇಗಿದು ನನ್ ಕತ್ತಲ್ ಬಂತು ಅಂತ ಯೋಚನೆ ಮಾಡ್ತಾಳೆ. ಆಗ್ಲೇ ತನ್ ಮಗಳು ಅವಂತಿ ನೆನಪಾಗ್ತಾಳೆ. ಸ್ವಿಮ್ಮಿಂಗ್ ಕ್ಲಾಸ್ ಗೆ ಹೋಗಿ ಇನ್ಚಾರ್ಜ್ ಹತ್ರ ಕೇಳಿದಾಗ ರಿಜಿಸ್ಟರ್ ನಲ್ಲಿ ಇವ್ರ ಮಗಳ ಹೆಸರೇ ಇಲ್ಲ. ನಿಮ್ ಮಗಳು ಯಾರು ಅಂತಾನೆ ಗೊತ್ತಿಲ್ಲ ಅಂತ. ಹಾಗೆ ಕಟ್ ಮಾಡಿ 1996 ತೋರಿಸ್ತಾರೆ. ಅಲ್ಲಿ ಅನೈ ಜೀವಂತವಾಗಿದ್ದಾನೆ. ಅಂತರ ಮಾಡಿದ್ದ ಒಂದು ಬದಲಾವಣೆಯಿಂದ ಇಷ್ಟು ದೊಡ್ಡ ಚೇಂಜಸ್ ಆಗಿದೆ. ಅಲ್ಲಿ ಅಂತರ ಲೈಫ್ ಅಲ್ಲಿ ಏನೇನೋ ಚೇಂಜಸ್ ಆಗಿದ್ರೆ ಇಲ್ಲಿ ಇವನು ಆರಾಮಾಗಿದ್ದಾನೆ. ತನ್ನ ಫ್ರೆಂಡ್ ಆಗಿರೋ ಅಭಿಷೇಕ್ಗೆ ನಿನ್ನೆ ರಾತ್ರಿ ನಡೆದ ಘಟನೆಗಳ ಬಗ್ಗೆ ಹೇಳ್ತಾನೆ. ಅಭಿಷೇಕ್ಗೆ ಏನು ಅರ್ಥ ಆಗ್ತಿಲ್ಲ. ಸೊ ಅದಕ್ಕೆ ಅನೈ ಅವ್ರ ತಾಯಿ ಜೊತೆಲಿ ನಿನ್ನೆ ರಾತ್ರಿ ರಾಜು ಅಂಕಲ್ ಅವ್ರ ವೈಫ್ ಜೊತೆ ಜಗಳ ಮಾಡ್ತಿದ್ರು ಅಂತ. ಪಕ್ಕದಲ್ಲಿ ಅಭಿಷೇಕ್ ಅವ್ರ ಆಂಟಿ ಶೀಲಾ ಕೂಡ ಇದ್ದಾರೆ. ಶೀಲಾ ಹೇಳ್ತಾರೆ ರಾಜು ಅವ್ರ ವೈಫ್ ಊರಲ್ಲೇ ಇರ್ಲಿಲ್ವಲ್ಲ ಅಂತ. ಆಗ ಅನೈ ಅವ್ರ ತಾಯಿ ಇಲ್ಲ, ನಿನ್ನೆ ರಾತ್ರಿ ನಾನು ರಾಜು ಅವ್ರ ವೈಫ್ ಬಂದಿದ್ನ ನೋಡ್ದೆ. ಟ್ಯಾಕ್ಸಿ ಇಳ್ದು ಮನೆ ಒಳಗಡೆ ಹೋಗ್ತಿದ್ರು ಅಂತ. ಹಾಗೆ ಕಟ್ ಮಾಡಿದ್ರೆ ಮಗಳು ಕಾಣಿಸ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಿರೋ ಅಂತರನ್ನ ತೋರಿಸ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಎಸಿಪಿ ಆನಂದ್ ಈ ಕೇಸ್ ನ ಹ್ಯಾಂಡಲ್ ಮಾಡ್ತಾರೆ. ಅವರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರೋರ್ನೆಲ್ಲ ಎಂಕ್ವೈರಿ ಮಾಡಿದ್ಮೇಲೆ ಆ ಹೆಸರಲ್ಲಿ ಒಂದು ಹುಡುಗಿನೇ ಇಲ್ವಂತೆ ಅಂತ. ಆಗ ಅಂತರ ಏನ್ ಹೇಳ್ತಾ ಇದ್ದೀರಾ? ನಾನು ವಿಕಾಸ್ಗೆ ಏನ್ ಉತ್ತರ ಕೊಡ್ಲಿ? ವಿಕಾಸ್ ಯಾರು? ನಿಮ್ ಹಸ್ಬೆಂಡಾ? ಸರಿ ಅವ್ರಿಗೆ ಕಾಲ್ ಮಾಡಿ. ಅದಕ್ಕೆ ಅಂತರ ಹೇಳ್ತಾಳೆ ನನ್ ಫೋನ್ ಅಲ್ಲಿ ಅವ್ರ ನಂಬರ್ ಇಲ್ಲ, ಯಾರೋ ಡಿಲೀಟ್ ಮಾಡಿದ್ದಾರೆ ಅಂತ. ಇದ್ರಿಂದ ಆನಂದ್ಗೆ ತಲೆ ಕೆಟ್ಟು ಹೋಗುತ್ತೆ. ನೀವು ಹೇಳ್ತಿರೋದ್ನ ನಂಬೋಕ್ ಆಗ್ತಿಲ್ಲ. ಸರಿ ನಿಮ್ಗೆ ಕೊನೆಯದಾಗಿ ನೆನ್ಪಿರೋ ವಿಷಯ ಏನು ಅಂತ ಕೇಳಿದಾಗ ನಿನ್ನೆ ರಾತ್ರಿ ಅಭಿಷೇಕ್ ಹಾಗೇನೆ ಶೀಲಾ ಆಂಟಿ ನಮ್ ಮನೆಗೆ ಡಿನ್ನರ್ ಗೆ ಬಂದಿದ್ರು. ಆಮೇಲೆ ಅನೈ ಅನ್ನುವ ಹುಡುಗನ್ ಜೊತೆ ಟಿವಿನಲ್ಲಿ ಮಾತಾಡ್ದೆ ಅಂತ ಎಲ್ಲಾ ವಿಷಯ ಹೇಳ್ತಾಳೆ. ಬನ್ನಿ ನನ್ನ ಹಸ್ಬೆಂಡ್ ನ ಮೀಟ್ ಆಗೋಣ ಅಂತ ನೇರವಾಗಿ ವಿಕಾಸ್ ನ ಮೀಟ್ ಆಗ್ತಾಳೆ. ಇಲ್ಲೇ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್. ವಿಕಾಸ್ಗೆ ಇವಳು ಯಾರು ಅಂತಾನೆ ಗೊತ್ತಿಲ್ವಂತೆ. ವಿಕಾಸ್ ಆಟ ಆಡ್ಬೇಡ, ನಮ್ ಮಗಳು ಕಾಣೆಯಾಗಿದ್ದಾಳೆ ಅಂತ. ನೀವು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಹೀಗಿರುವಾಗ ನಿಮ್ ಮಗಳು ಹೇಗೆ ನನ್ಗೆ ನೆನ್ಪಿರ್ತಾಳೆ? ಅಂತರಾಗೆ ತುಂಬಾ ಟೆನ್ಷನ್ ಆಗ್ತಿದೆ. ಜೊತೆಲಿದ್ದ ಲೇಡಿ ಪಿಸಿ ಇವಳು ಕೈನ ಮುಟ್ಟಿದಾಗ ಅಂತರಾಗೆ ಒಂದು ವಿಜನ್ ತರ ಬರುತ್ತೆ. ಈ ಲೇಡಿ ಪಿಸಿನ ಎಲ್ಲೋ ನೋಡಿರ್ತಾಳೆ. ಕಟ್ ಮಾಡಿದ್ರೆ ಎಸಿಪಿ ಆನಂದ್ ವಿಕಾಸ್ನ ಎಂಕ್ವೈರಿ ಮಾಡ್ತಾ ಇದ್ದಾರೆ. ವಿಕಾಸ್ಗೆ ಅಂತರ ಡಾಕ್ಟರ್ ಅನ್ನೋದು ಗೊತ್ತಾದ್ಮೇಲೆ ಹೌದಾ ಅವರೇ ನನ್ ಪ್ರಾಣ ಉಳಿಸಿದ್ರು, ಆದ್ರೆ ನಾನು ಅವ್ರನ್ನ ನೋಡಿರ್ಲಿಲ್ಲ ಅಂತ. ಈ ಕಡೆ ಅಂತರ ರಿಸೆಪ್ಷನ್ ಗೆ ಹೋದಾಗ ಅಲ್ಲೊಂದು ಹುಡುಗಿ ಹತ್ರ ಇರೋ ವಾಟರ್ ಬಾಟಲ್ ನಲ್ಲಿ SK ಅಂತ ಬರ್ದಿದೆ. ಆಕ್ಚುಲಿ ಇದೇ ಹೆಸರಿರೋ ಲೈಟರ್ ನ ವಿಕಾಸ್ ಪಾಕೆಟ್ ನಲ್ಲಿ ಇವಳು ನೋಡಿರ್ತಾಳೆ. ಇದೇ ಹೋಟೆಲ್ ನಲ್ಲೇ ಇರೋ ಹುಡುಗಿ ಜೊತೆನೆ ವಿಕಾಸ್ ಅಫೇರ್ ಇಟ್ಕೊಂಡಿದ್ದಾನೆ. ಅದೇ ಹುಡುಗಿನೇ ಇವಳು ಅನ್ನೋದು ಕನ್ಫರ್ಮ್ ಆಗುತ್ತೆ. ಹಾಗೆ ವಿಕಾಸ್ ನ ಡೆಸ್ಕ್ ನಲ್ಲಿ ಒಂದು ಫೋಟೋ ಇರೋದನ್ನ ನೋಡಿದಾಗ ಭಾವನಾ ಅಂತ ಬೇರೊಂದು ಹುಡುಗಿ ಜೊತೆ ಅವನಿಗೆ ಮದ್ವೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅಂತರ ವಿಕಾಸ್ ನ ತಪ್ಕೊಂಡಾಗ ಮತ್ತೆ ಕೆಲವೊಂದು ಫ್ಲಾಶಸ್ ಬರುತ್ತೆ. ಆಕ್ಚುಲಿ ವಿಕಾಸ್ ಇವಳು ಪೇಷಂಟ್ ಆಗಿರ್ತಾನೆ. ಇವಳೇ ಟ್ರೀಟ್ ಮಾಡಿ ಅವನ್ನ ಸೇವ್ ಮಾಡಿರ್ತಾಳೆ. ಹೊರಗಡೆ ಬಂದು ತುಂಬಾ ಕನ್ಫ್ಯೂಸ್ ಆಗಿದ್ದಾಳೆ. ಏನ್ ನಡೀತಾ ಇದೆ ಇಲ್ಲಿ? ಇದೆಲ್ಲ ಕನ್ಸ ಅಥವಾ ನಿಜಾನ? ನನ್ ಮಗಳು ಕಾಣಿಸ್ತಾ ಇಲ್ಲ. ನಾನು ನರ್ಸ್ ಆಗಿದ್ದೆ, ಆದ್ರೆ ಎಲ್ಲಾರು ಇಲ್ಲಿ ಡಾಕ್ಟರ್ ಅಂತ ಕರೀತಾ ಇದ್ದಾರೆ. ನನ್ನ ಹಸ್ಬೆಂಡ್ ಆಗಿರೋ ವಿಕಾಸ್ ಬೇರೆ ಹುಡುಗಿನ ಮದ್ವೆ ಆಗಿದ್ದಾನೆ ಅಂತ. ಹಾಗೇನೆ ಎಸಿಪಿ ಆನಂದ್ ಅವ್ರನ್ನ ಮುಟ್ಟಿದಾಗ ಅಲ್ಲೂ ಕೂಡ ಫ್ಲಾಶಸ್ ಬರುತ್ತೆ. ಅಂದ್ರೆ ಇವ್ರನ್ನ ಎಲ್ಲೋ ನೋಡ್ದಂಗೆ ಇವಳಿಗೆ ಅನ್ನಿಸ್ತಾ ಇದೆ. ಇದೇ ಕನ್ಫ್ಯೂಷನ್ ನಲ್ಲೇ ಈಗ ಆನಂದ್ ಜೊತೆ ಕಾರಲ್ಲಿ ಹೋಗ್ತಾಳೆ. ಈ ಕಡೆ ಅನೈ ಅಂತರ ಜೊತೆ ಟಿವಿನಲ್ಲಿ ಮಾತಾಡಿದ್ದು, ಹೊರಗಡೆ ಹೋದ್ರೆ ಸತ್ತೋಗ್ತೀಯ ಅಂತ ಅವಳು ಹೇಳಿದ್ದು, ಟರ್ಮಿನೇಟರ್ ಮೂವಿನಲ್ಲಿ ಫ್ಯೂಚರ್ ಇಂದ ಒಬ್ರು ಬಂದು ಸೇವ್ ಮಾಡ್ತಾರೆ ಅಲ್ವಾ, ಅದೇ ತರನೇ ನಡೀತು ಅಂತ. ಇದಕ್ಕೆ ಹೇಳೋದು ತುಂಬಾ ಹಾಲಿವುಡ್ ಮೂವೀಸ್ ಎಲ್ಲ ನೋಡ್ಬಾರ್ದು, ಸುಮ್ನೆ ಹೋಗ್ ಮಲ್ಕೋ ಅಂತ ಅವ್ರ ತಾಯಿ ಹೇಳ್ತಾರೆ. ಈ ಕಡೆ ಸ್ಟೇಷನ್ ಗೆ ಬಂದ ಮೇಲೆ ಅಂತರ ಟಿವಿನಲ್ಲಿ ಅನೈ ಜೊತೆ
ಮಾತಾಡಿದ್ದು ಅವನ್ನ ಸೇವ್ ಮಾಡಿ ಚೇಂಜಸ್ ಮಾಡಿದ್ರಿಂದ ನನ್ ಫ್ಯೂಚರ್ ಬದಲಾಗಿದೆ, ಅಂದ್ರೆ ನನ್ ಟೈಮ್ ಲೈನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ACP ಆನಂದ್ ಅವರಿಗೆ ನಂಬೋದಕ್ಕೆ ಆಗ್ತಿಲ್ಲ. ನೀವು ಹಸ್ಬೆಂಡ್ ಅಂತ ಹೇಳ್ತಿರೋ ವಿಕಾಸ್ ಭಾವನಾ ಅನ್ನೋ ಹುಡುಗಿನ ಮದ್ವೆ ಆಗಿದ್ದಾರೆ, ಅದಕ್ಕೆ ರಿಲೇಟ್ ಆಗಿರೋ ಡಾಕ್ಯುಮೆಂಟ್ಸ್ ಇದ್ರಲ್ಲಿದೆ. ನೀವು ಇದೇ ಬ್ಲೂ ಕ್ರಾಸ್ ಹಾಸ್ಪಿಟಲ್ ನಲ್ಲಿ ಕಳೆದ 7 ವರ್ಷದಿಂದ ಡಾಕ್ಟರ್ ಆಗಿದ್ದೀರಾ. ನಿಮ್ನ ಡಾಕ್ಟರ್ ಆಗಿ ಅಪಾಯಿಂಟ್ ಮಾಡಿದ್ದೆ ನಿಮ್ಗೆ ಮೆಂಟರ್ ಆಗಿದ್ದ ಸರ್ಜನ್ ಸೇತುಪತಿ ಅಂತರ ಹೇಳ್ತಾಳೆ. ಹೇಗಾದ್ರೂ ಅನೈನ ಕಂಡು ಹಿಡಿಬೇಕು, ಆಗ್ಲೇ ನನ್ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ ಅಂತ. ನೆಕ್ಸ್ಟ್ ಡಾಕ್ಟರ್ ಸೇತುಪತಿನ ಮೀಟ್ ಆಗೋಣ ಅಂತ ಆನಂದ್ ಇವಳನ್ನ ಕರ್ಕೊಂಡು ಹೋಗ್ತಾನೆ. ಹಾಗೆ ಕಟ್ ಮಾಡಿದ್ರೆ ಈ ಕಡೆ 1996 ನಲ್ಲಿ ಹೆಂಡತಿನ ಕೊಲೆ ಮಾಡಿರೋ ರಾಜುನ ತೋರಿಸ್ತಾರೆ. ಈಗ್ಲೇ ಒಂದು ಟ್ವಿಸ್ಟ್, ರಾಜು ಒಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ರು ಅಲ್ವಾ, ಸೊ ಅದ್ರಿಂದಾನೆ ವೈಫ್ ನ ಕೊಲೆ ಮಾಡಿದ್ದಾರೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ಅಭಿಷೇಕ್ ನ ಆಂಟಿ ಶೀಲಾ. ಸೊ ಅದಕ್ಕೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅವರು ಆಕಾಶ ನೋಡಿ ಹೆದರಿರ್ತಾರೆ. ಆ ಮನೇಲಿ ನಡೆದಿರೋ ಘಟನೆಗಳ ಬಗ್ಗೆ ಅಭಿಷೇಕ್ ಹೇಳ್ದಾಗ ಕೋಪ ಮಾಡ್ಕೊಂಡು ಹೋಗಿರ್ತಾರೆ. ರಾಜು ತನ್ನ ವೈಫ್ ನ ಕೊಲೆ ಮಾಡಿದ್ಮೇಲೆ ಶೀಲಾ ಅವರಿಗೆ ಹೇಳ್ತಾರೆ, ಬಾಡಿನ ನಾನು ಡಿಸ್ಪೋಸ್ ಮಾಡೋವರೆಗೂ ನೀನ್ ಇಲ್ಲಿಗೆ ಬರ್ಬೇಡ, ನಾನೇ ಕಾಲ್ ಮಾಡ್ತೀನಿ ಅಂತ ಅವ್ರನ್ನ ಕಳಿಸಿದ್ದಾರೆ. ಇದನ್ನೆಲ್ಲ ಅದೇ ದಿನ ರಾತ್ರಿನೇ ಅನೈ ನೋಡಿರ್ತಾನೆ. ಆಮೇಲೆ ರಾಜು ವೈಫ್ ಬಾಡಿನ ಡಿಸ್ಪೋಸ್ ಮಾಡೋಕೆ ಮನೆ ಹಿಂದೆ ಗುಂಡಿ ತೋಡುವಾಗ ಅನೈ ಅವ್ರ ತಾಯಿ ಇರೋದ್ನ ನೋಡಿ ಏನೇನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿರ್ತಾನೆ. ನೆಕ್ಸ್ಟ್ ಆ ಬಾಡಿನ ಡಿಸ್ಪೋಸ್ ಮಾಡೋದಕ್ಕೆ ಹಾರ್ಡ್ವೇರ್ ಶಾಪ್ ಗೆ ಹೋಗಿ ತುಂಬಾ ಟೂಲ್ಸ್ ಗಳನ್ನೆಲ್ಲ ತಗೋತಾನೆ. ಇದನ್ನೆಲ್ಲ ಅನೈ ಕೂಡ ನೋಡ್ತಾ ಇದ್ದಾನೆ, ಅಂದ್ರೆ ನಿರಂತರವಾಗಿ ರಾಜುನ ಫಾಲೋ ಮಾಡಿದ್ದಾನೆ. ಈ ಕಡೆ ಇವರಿಬ್ರು ಡಾಕ್ಟರ್ ಸೇತುಪತಿನ ಮೀಟ್ ಆಗ್ತಾರೆ. ಅವರು ಅಂತರಾಗೆ ಒಂದು ಚೆಕಪ್ ಎಲ್ಲ ಮಾಡಿ ಎಲ್ಲ ನಾರ್ಮಲ್ ಆಗಿದೆ, ಬಟ್ ಅಂದ್ರೂನು ಒಂದು ಥಿಯರಿ ಹೇಳ್ತಾರೆ. ನೀನು ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ, ನಿನ್ಗೆ ಇರೋ ಟ್ಯಾಲೆಂಟ್ ಆಧಾರದ ಮೇಲೆ ನಿನ್ನ ಡಾಕ್ಟರ್ ಆಗಿ ಅಪಾಯಿಂಟ್ ಮಾಡಿದ್ದೆ ನಾನು, ಆದ್ರೆ ಈಗ ನಿನ್ಗೆ ಇರೋ ಸಮಸ್ಯೆ ಬೇರೇನು ಅಲ್ಲ. ರೀಸೆಂಟ್ಲಿ ನೀನು ವಿಕಾಸ್ ಅನ್ನೋ ವ್ಯಕ್ತಿಗೆ ಆಪರೇಷನ್ ಮಾಡಿ ಅವನ್ನ ಸೇವ್ ಮಾಡ್ದೆ, ಅದಕ್ಕೆ ನಿನಗೆ ಅವ್ರ ನೆನ್ಪಿದೆ. ಹಾಗೇನೆ ಅವಂತಿ ಅನ್ನೋ ಒಂದು ಹುಡುಗಿಗೂ ಕೂಡ ನೀನೇ ಆಪರೇಷನ್ ಮಾಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆ ಹುಡುಗಿನ ಸೇವ್ ಮಾಡೋಕ್ ಆಗಿಲ್ಲ. ಅದೇ ಡಿಪ್ರೆಷನ್ ನಿನ್ನೊಳಗಡೆ ಡೆವಲಪ್ ಆಗಿ ಅವಂತಿ ನಿನ್ ಮಗಳು, ಈ ವಿಕಾಸ್ ನಿನ್ ಹಸ್ಬೆಂಡ್ ಅಂತ ನೀನೇ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀಯಾ. ಸ್ವಲ್ಪ ದಿನ ರೆಸ್ಟ್ ಮಾಡು, ಎಲ್ಲ ಸರಿ ಆಗುತ್ತೆ ಅಂತ. ಇದನ್ ಕೇಳಿ ಅಂತರಾಗೆ ತುಂಬಾ ಕೋಪ ಬರುತ್ತೆ. ಹೊರಗಡೆ ಬಂದು ಕಾರ್ ನಲ್ಲಿ ಅಲ್ಲಿಂದ ಹೋಗ್ತಾಳೆ. ACP ಆನಂದ್ ಅವಳನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ, ಆದ್ರೆ ಆಗೋದಿಲ್ಲ. ಈ ಕಡೆ ಪಾಸ್ಟ್ ಅಲ್ಲಿ ಅನೈ ರಾಜುನ ಫಾಲೋ ಮಾಡ್ತಾ ಇದ್ದಾನೆ. ರಾಜು ಮನೆ ಒಳಗಡೆ ತನ್ನ ವೈಫ್ ಬಾಡಿನ ತುಂಡು ತುಂಡಾಗಿ ಕಟ್ ಮಾಡ್ತಾರೆ. ಇದನ್ನೆಲ್ಲ ಅನೈ ಹೈಡ್ ಆಗಿ ನೋಡ್ತಾನೆ. ಹಾಗೆ ಕಟ್ ಮಾಡಿದ್ರೆ ಪ್ರೆಸೆಂಟ್ ನಲ್ಲಿ ಎಲ್ಲದಕ್ಕೂ ಸ್ಟಾರ್ಟಿಂಗ್ ಪಾಯಿಂಟ್ ಅನೈ. ಸೊ ಅದಕ್ಕೆ ನೇರವಾಗಿ ಅನೈ ಮನೆಗೆ ಬರ್ತಾರೆ. ಕತೆ ಪ್ರಕಾರ 2022 ನಲ್ಲಿ ಆ ಮನೇಲಿ ಯಾರಿರ್ತಾರೆ, ವಿಕಾಸ್ ಅವ್ರ ವೈಫ್ ಜೊತೆ ಇರ್ತಾನೆ. ಸೊ ಅಲ್ಲಿ ವಿಕಾಸ್ ಅವ್ರ ವೈಫ್ ಜೊತೆ ಇರುವಾಗ ಅಲ್ಲಿಗೆ ಹೋಗಿ ಎಲ್ಲಿ ಅನೈ, ನಮ್ ಮಗಳು ಕಾಣೆ ಆಗ್ಬಿಟ್ಲು, ಆ ಟಿವಿ ಎಲ್ಲಿದೆ ಅಂತೆಲ್ಲ ಕೇಳ್ತಾಳೆ. ಇದನ್ನ ವಿಕಾಸ್ ಅವ್ರ ವೈಫ್ ಭಾವನಾ ಕೂಡ ಕೇಳಿಸ್ಕೊಂಡು ಹೀಗೆ ರಾತ್ರಿ ಸಮಯದಲ್ಲಿ ಒಂದು ಹುಡುಗಿ ನುಗ್ಗಿ ಎಲ್ಲಿ ನಮ್ ಮಗಳು ಅಂತ ಕೇಳ್ತಿದ್ದಾಳೆ ಅಂದ್ರೆ ಏನರ್ಥ, ನಿಮ್ಮಿಬ್ಬರಿಗೆ ಅಫೇರ್ ಇದೆಯಾ ಅಂತ ಗಲಾಟೆ ಮಾಡ್ತಾ ಇದ್ದಾಳೆ. ಅಷ್ಟ್ರಲ್ಲಿ ಅಂತರ ಅಲ್ಲಿಂದ ಹೊರಗಡೆ ಬಂದಾಗ ACP ಆನಂದ್ ಇವಳಿಗೋಸ್ಕರ ಹುಡುಕ್ತಾ ಇದ್ದಾರೆ. ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ನೇರವಾಗಿ ರಾಜು ಮನೆ ಒಳಗಡೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ರಾಜು ಹಾಗೂ ಶೀಲಾ ಈ ಟೈಮಲ್ಲಿ ಪೊಲೀಸ್ನವರು ಇಲ್ಲಿ ಯಾಕೆ ಬಂದಿದ್ದಾರೆ ಅಂತ ಗಾಬರಿ ಆಗಿದ್ದಾರೆ. ಹಾಗೇನೆ ಅಭಿಷೇಕ್ ಬಂದ ಮೇಲೆ ಊಟ ಮಾಡೋಣ ಅಂತ. ಇದನ್ನೆಲ್ಲ ಅಂತರ ಕೇಳಿಸ್ಕೊಂಡು ಅಲ್ಲೇ ಐಡ್ ಆಗ್ತಾಳೆ. ಆಕ್ಚುಲಿ ಇದೇ ಮನೇಲೆ ರಾಜು ಶೀಲಾನ ಮದುವೆ ಆಗಿ ಇಬ್ರು ಜೀವನ ಮಾಡ್ತಿದ್ದಾರೆ. ಏನಾಗಿದೆ ಅಂದ್ರೆ 24 ವರ್ಷದ ಹಿಂದೆ ಅನೈ ಸತ್ತಿದ್ರಿಂದ ಈ ರಾಜು ತನ್ನ ವೈಫ್ ನ ಕೊಲೆ ಮಾಡಿರೋ ವಿಷಯ ಎಲ್ರಿಗೂ ಗೊತ್ತಾಗಿ ಅವ್ರನ್ನ ಜೈಲಿಗೆ ಕಳ್ಸಿದ್ರು. ಆದ್ರೆ ಈಗ ಅಂತರ ಕಥೆನ ಚೇಂಜ್ ಮಾಡ್ಬಿಟ್ಲು, ಅಂದ್ರೆ ಪಾಸ್ಟ್ ಚೇಂಜ್ ಮಾಡಿದ್ರಿಂದ ರಾಜು ಸಿಕ್ಕಾಕೊಂಡಿಲ್ಲ, ಹೇಗೋ ವೈಫ್ ಬಾಡಿನ ಡಿಸ್ಪೋಸ್ ಮಾಡಿದ್ದಾರೆ. ಆಮೇಲೆ ರಾಜು ಶೀಲಾನ ಮದುವೆ ಆಗಿ ಅದೇ ಮನೇಲೆ ಜೀವನ ಮಾಡ್ತಿದ್ದಾರೆ ಅನ್ನೋದು ಅಂತರಗೆ ಗೊತ್ತಾಗುತ್ತೆ. ಅಲ್ಲಿಂದ ಸೈಕಲ್ ತಗೊಂಡು ಎಸ್ಕೇಪ್ ಆಗ್ತಾಳೆ. ಇವಳು ಹುಡ್ಕೊಂಡು ಬರ್ತಿರೋ ಪ್ರತಿಯೊಂದು ಕೂಡ ಡೆಡ್ ಎಂಡ್ ಆಗ್ತಿದೆ. ನೆಕ್ಸ್ಟ್ ಹೇಗೋ ಅಭಿಷೇಕ್ ನ ಕಂಡು ಹಿಡಿದು ಅಲ್ಲಿಗೆ ಹೋಗಿ ನೋಡಿದ್ರೆ ಅವನು ಬುಕ್ ಶಾಪ್ ಇಟ್ಕೊಂಡಿದ್ದಾನೆ. ಅವನು ಹೇಳ್ತಾನೆ, ನೀನು ಡಾಕ್ಟರ್ ಅಂತರ ಅಲ್ವಾ, ನಾನು ಡಾಕ್ಟರ್ ಅಲ್ಲ, ನಿನ್ಗೆ ಹೇಗ್ ಅರ್ಥ ಮಾಡಿಸ್ಲಿ? ಹೌದು, ನೀನು ಪೈಲಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ, ಮತ್ತೆ ಯಾಕೆ ಬುಕ್ ಶಾಪ್ ಇಟ್ಕೊಂಡಿದ್ಯಾ ಅಂತ ಕೇಳಿದಾಗ ಅಭಿಷೇಕ್ ಹೇಳ್ತಾನೆ, ಏನ್ ಮಾಡೋದು, ಪೈಲಟ್ ಆಗೋ ಆಸೆ ಇತ್ತು ಆದ್ರೆ ಆಗ್ಲಿಲ್ಲ, ಅದಕ್ಕೆ ಬುಕ್ ಶಾಪ್ ಇಟ್ಕೊಂಡಿದ್ದೀನಿ. ಅದು ಹೇಗ್ ನಿಮಗ್ ಗೊತ್ತು ಅಂತ ಕೇಳಿದಾಗ ಫಸ್ಟ್ ಹೇಳೋದ್ನ ಕೇಳಿಸ್ಕೊ, ನಾವಿಬ್ರು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್. ನಿನ್ನಿಂದಾನೇ ವಿಕಾಸ್ ನನಗೆ ಪರಿಚಯ ಆಗಿ ನಾನು ಅವನ್ನ ಮದ್ವೆ ಆದ್ಮೇಲೆ ನಮ್ಗೆ ಒಂದು ಹುಡುಗಿ ಹುಟ್ಟಿದ್ಲು, ಅವಳೆ ಅವಂತಿ. ನೀನೇ ಆ ಮನೆ ನಮ್ಗೆ ಕೊಡ್ಸಿದ್ದು. ನಿನ್ಗೆ ನೆನ್ಪಿಲ್ವಾ, ರೀಸೆಂಟ್ಲಿ ನಮ್ ಮನೇಲಿ ಡಿನ್ನರ್ಗೂ ಬಂದಿದ್ರಲ್ಲ, ಆಗ್ಲೇ ನೀನು ನಿನ್ ಫ್ರೆಂಡ್ ಅನೈ ಬಗ್ಗೆ ಹೇಳಿದ್ದೆ. ಆಪೋಸಿಟ್ ಮನೇಲಿ ನಡೆದ ಕೊಲೆ ಅದನ್ನ ನೋಡಿದ್ದ ಒಂದೇ ಐ ವಿಟ್ನೆಸ್ ಅಂದ್ರೆ ಅದು ಅನೈ. ಅವ್ನ್ ಸತ್ತೋದ ಅಂತೆಲ್ಲ ಹೇಳ್ದೆ ಅಲ್ವಾ ನೀನು. ಆದ್ರೆ ಅದೇ ದಿನ ರಾತ್ರಿ ನಾನು ಅದೇ ಟಿವಿ ಮೂಲಕ ಅನೈನ ಕಾಂಟ್ಯಾಕ್ಟ್ ಮಾಡಿ ಅವನ್ನ ಸೇವ್ ಮಾಡೋಕೆ ಟ್ರೈ ಮಾಡಿದೆ. ಅದ್ರಿಂದ ನನ್ನ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ. ನನ್ ಮಗಳು ಅವಂತಿ ಕಾಣಿಸ್ತಾ ಇಲ್ಲ.
ಈಗ ನೋಡು, ನೀನು ಪೈಲಟ್ ಆಗ್ಬೇಕಿತ್ತು, ಆದ್ರೆ ಬುಕ್ ಶಾಪ್ ಇಟ್ಕೊಂಡಿದ್ಯಾ ಅಂತ ನಡೆದ ಎಲ್ಲ ವಿಷಯನ ಅಂತರ ಹೇಳ್ದಾಗ, ಹೇಗೆ ಮೇಡಮ್ ಇಷ್ಟು ಚೆನ್ನಾಗ್ ಕತೆ ಹೇಳ್ತೀರಾ, ನೀವು ಎಷ್ಟ್ ಸಲ 212 ಬುಕ್ ನ ಓದಿದ್ದೀರಾ ಅಂತ ಹೇಳಿ 212 ಅನ್ನೋ ಬುಕ್ ನ ತೋರಿಸ್ತಾನೆ. ಇವಳು ಹೇಳ್ತಿರೋ ಪೂರ್ತಿ ಕತೆ ಹಾಗೇನೆ ಈ ಬುಕ್ ಅಲ್ಲಿ ಇದೆ. ಆಕ್ಚುಲಿ ಈ ಕತೆಗಳನ್ನ ನನ್ಗೆ ಹೇಳಿದ್ದು ಅನಯ್. ಚಿಕ್ಕ ವಯಸ್ಸಲ್ಲಿ ತುಂಬಾ ಕತೆಗಳನ್ನ ನನ್ಗೆ ಹೇಳ್ತಿದ್ದ. ಯಾವ್ದೋ ಹುಡುಗಿ ಟಿವಿಲ್ ಬಂದು ಅವನ್ನ ಸೇವ್ ಮಾಡಿದ್ಲಂತೆ, ಹೀಗೆಲ್ಲ ಹೇಳ್ತಿದ್ದ. ಆದ್ರೆ ನಾವ್ ಯಾರು ಅವನ್ ಮಾತನ್ನ ನಂಬಿಲ್ಲ. ಅವ್ರ ತಾಯಿ ಕೂಡ ಅವನಿಗೆ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದ್ರು. ಅನಯ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದ ಡಾಕ್ಟರ್ ಸೋನಿಯಾ. ಅವ್ನ್ ಹೇಳಿದ್ದ ಕತೆಗಳನ್ನ ಹಾಗೇನೆ ಬುಕ್ ಆಗಿ ಬರ್ದು ಪಬ್ಲಿಷ್ ಮಾಡಿದ್ರು. ಅದೇ ಈ ಬುಕ್ ಅಂತ. ಸರಿ, ಹಾಗಾದ್ರೆ ನಿನ್ ಫ್ರೆಂಡ್ ಅನಯ್ ಎಲ್ಲಿ ಅಂತ ಕೇಳಿದಾಗ ಅವನು ಚಿಕ್ಕ ವಯಸ್ಸಲ್ಲೇ ಊರ್ ಬಿಟ್ಟು ಹೋದ. ನಮ್ ಸ್ಟ್ರೀಟ್ ಅಲ್ಲಿ ಇದ್ದ ಎಲ್ಲಾರು ಅವನ್ನ ಹುಚ್ಚ ಅಂತ ಕರೀತಾ ಇದ್ರು. ಸೊ ಅದಕ್ಕೆ ಅವ್ರ ತಾಯಿ ಅವನ್ನ ಕರ್ಕೊಂಡು ಬೇರೆ ಊರಿಗೆ ಹೋದ್ರು ಅಂತ. ಕಟ್ ಮಾಡಿದ್ರೆ ಅಂತರ ACP ಆನಂದ್ ನ ಮೀಟ್ ಆಗಿ ಆ ಬುಕ್ ತೋರಿಸ್ತಾಳೆ. ನೋಡಿದ್ರ, ನಾನು ಹೇಳಿದ್ದೆಲ್ಲ ಈ ಕತೆ ಬುಕ್ ಅಲ್ಲಿ ಇದೆ. ಅನಯ್ನ ನಾನು ಸೇವ್ ಮಾಡ್ಬಿಟ್ಟೆ. ಅದ್ರಿಂದಾನೆ ರಾಜು ಅವ್ರ ವೈಫ್ ನ ಕೊಲೆ ಮಾಡಿರೋ ವಿಷಯನ ಮರೆಮಾಚಿ ಈಗ ಬೇರೆಯವ್ರನ್ನ ಮದ್ವೆ ಆಗಿದ್ದಾರೆ. ನಾನು ಪಾಸ್ಟ್ ಚೇಂಜ್ ಮಾಡಿದ್ದೀನಿ ಅನ್ನೋದಕ್ಕೆ ಇದೇ ಸಾಲಿಡ್ ಪ್ರೂಫ್ ಅಂತ. ಹಾಗೆ ಕಟ್ ಮಾಡಿ ಪಾಸ್ಟ್ ತೋರಿಸ್ತಾರೆ. ಈ ರಾಜು ವೈಫ್ ಬಾಡಿನ ಕಟ್ ಮಾಡಿ ಡಿಸ್ಪೋಸ್ ಮಾಡಿದ್ಮೇಲೆ ಕಾರ್ ಡಿಕ್ಕಿಲಿರೋ ರಕ್ತನ ಕ್ಲೀನ್ ಮಾಡ್ತಾ ಇರುವಾಗ ಇದನ್ನೆಲ್ಲ ಅನಯ್ಯ ಅವ್ರ ತಾಯಿ ನೋಡ್ಬಿಡ್ತಾರೆ. ಬಟ್ ಅಂದ್ರೂನು ಇವ್ರಿಗೆ ಅನಯ್ಯ ಹೇಳ್ತಿರೋದ್ನ ನಂಬೇಕಾ ಬೇಡವಾ ಅಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಅನಯ್ಯನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಈ ರಾಜು ಆಕ್ಟಿವಿಟೀಸ್ ಎಲ್ಲ ಸಸ್ಪಿಷಿಯಸ್ ಆಗಿ ಇರೋದ್ರಿಂದ ಅವ್ರ ಹತ್ರನೇ ಕೇಳ್ತಾರೆ. ನನ್ ಮಗ ನಿನ್ನೆ ರಾತ್ರಿ ನಿಮ್ ಮನೆಯಿಂದ ಏನೋ ಶಬ್ದ ಬರ್ತಿತ್ತು ಅಂತ ಹೇಳ್ತಿದ್ದ, ನೀವು ನಿಮ್ ವೈಫ್ ಜೊತೆ ಜಗಳ ಮಾಡ್ತಿದ್ರಂತೆ ಅಂತ ಕೇಳಿದಾಗ, ಹಾಗೆಲ್ಲ ಏನು ಇಲ್ಲ, ಆಕ್ಚುಲಿ ನನ್ ವೈಫ್ ಅವಳ ರಿಂಗ್ ನ ಕಳ್ಕೊಂಡಿದ್ಲು, ಇದ್ರಿಂದ ಸಣ್ಣ ಮಾತುಕತೆ ನಡೀತು ಅಷ್ಟೇ ಅಂತ. ಬಟ್ ಅಂದ್ರೂನು ಇವ್ರಿಗೆ ರಾಜು ಮೇಲೆ ಡೌಟ್ ಇದೆ. ಈ ಡೌಟ್ ಬಗ್ಗೆ ಪಕ್ಕದ ಮನೇಲಿ ಇರೋ ಶೀಲಾ ಹತ್ರ ಹೇಳ್ತಾರೆ. ನನ್ಗೆ ರಾಜು ಮೇಲೆ ಡೌಟ್ ಇದೆ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅನ್ಕೊಂಡಿದ್ದೀನಿ ಅಂತ. ಆಕ್ಚುಲಿ ಶೀಲಾನೇ ರಾಜು ಜೊತೆ ಅಫೇರ್ ಇಟ್ಕೊಂಡಿರೋದು. ಈ ವಿಷಯ ಇವ್ರಿಗೆ ಗೊತ್ತಿಲ್ಲ. ಶೀಲಾ ಹೇಳ್ತಾರೆ, ಪ್ರೂಫ್ ಇಲ್ದೆ ಹೇಗ್ ಕಂಪ್ಲೇಂಟ್ ಕೊಡ್ತೀರಾ ಅಂತ. ಹಾಗೆ ಕಟ್ ಮಾಡಿದ್ರೆ ಪ್ರೆಸೆಂಟ್ ನಲ್ಲಿ ಅನಯ್ ರಾಜುನ ಫಾಲೋ ಮಾಡಿ ಎಲ್ಲ ಅಬ್ಸರ್ವ್ ಮಾಡಿರ್ತಾನೆ ಅಲ್ವಾ, ಅದನ್ನೆಲ್ಲ ಅವನಿಗೆ ಟ್ರೀಟ್ ಮಾಡಿದ್ದ ಡಾಕ್ಟರ್ಗೆ ಹೇಳಿರ್ತಾನೆ. ಅದೇ ಡಾಕ್ಟರ್ ಈ ಕತೆನ ಬರ್ದಿರ್ತಾರೆ. ಆ ಕತೆ ಪ್ರಕಾರ ರಾಜು ಅವ್ರ ಮನೆ ಪಕ್ಕದಲ್ಲಿರೋ ಶುಗರ್ ಫ್ಯಾಕ್ಟರಿಯ ಒಂದು ಪಂಪ್ ಹತ್ರನೇ ಹೂತಾಕಿರ್ತಾರೆ ಅಂತ ಆ ಬುಕ್ ನಲ್ಲಿ ಇದೆ. ಅದನ್ನ ಎವಿಡೆನ್ಸ್ ಆಗಿ ಇಟ್ಕೊಂಡು ಅಲ್ಲೋಗಿ ಗುಂಡಿ ತೋಡ್ ನೋಡಿದ್ರೆ 25 ವರ್ಷದ ಹಿಂದೆ ಹೂತಾಕಿದ್ದ ರಾಜು ಅವ್ರ ವೈಫ್ ನ ಡೆಡ್ ಬಾಡಿ ಡಿಕಂಪೋಸ್ ಆಗಿ ಸ್ಕೆಲಿಟನ್ ಸಿಗುತ್ತೆ. ಇದನ್ನ ನೋಡಿ ACP ಆನಂದ್ಗೆ ಶಾಕ್ ಆಗುತ್ತೆ. ನೆಕ್ಸ್ಟ್ ಈ ಎವಿಡೆನ್ಸ್ ಗಳ ಆಧಾರದ ಮೇಲೆ ರಾಜು ಹಾಗೂ ಶೀಲಾನ ಅರೆಸ್ಟ್ ಮಾಡ್ತಾರೆ. ಅಂತರ ಹೇಳ್ತಾಳೆ, ಈ ಕೇಸ್ ಹೇಗೋ ಸಾಲ್ವ್ ಆಯ್ತು, ಆದ್ರೆ ನನ್ ಮಗಳು ಇನ್ನೂ ಸಿಕ್ಕಿಲ್ಲ. ಅವಳು ಸಿಗ್ಬೇಕಂದ್ರೆ ಅನಯ್ಯನ ಕಂಡು ಹಿಡಿಬೇಕು. ಮತ್ತೆ ನಾನು ಅವನ್ ಜೊತೆ ಆ ಟಿವಿ ಮೂಲಕ ಮಾತಾಡ್ಬೇಕು. ಆಗ ಮಾತ್ರ ನನ್ನಿಂದ ಪಾಸ್ಟ್ ಗೆ ಹೋಗಿ ಮತ್ತೆ ನನ್ ಹಳೆ ಜೀವನನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆಗ್ಲೇ ನನ್ಗೆ ನನ್ ಮಗಳು ವಾಪಸ್ ಸಿಗ್ತಾಳೆ ಅಂತ. ಸೊ ಅದಕ್ಕೆ ಆ ಮನೇಲಿರೋ ಟಿವಿ ನನ್ಗೆ ಬೇಕು. ಈಗ ಆ ಮನೇಲಿರೋದು ವಿಕಾಸ್. ಅವನು ಒಪ್ಪಲ್ಲ ಅಂತ ಹೇಳಿದಾಗ ಅಂತರ ಒಂದು ಪ್ಲಾನ್ ಮಾಡಿ ನೇರವಾಗಿ ಅವನು ಹೋಟೆಲ್ ನಲ್ಲಿ ವರ್ಕ್ ಮಾಡ್ತಿರ್ತಾನೆ ಅಲ್ವಾ, ಅಲ್ಲಿಗೆನೆ ಹೋಗ್ತಾಳೆ. ಇದಕ್ಕೂ ಮುಂಚೆ ಅವನ ಜೊತೆ ಜೀವನ ಮಾಡಿದಾಗ ಎವ್ರಿ ಫ್ರೈಡೆ ಅವನು ಮನೆಗ್ ಬರಲ್ಲ. ಅದೇ ಹೋಟೆಲ್ ನಲ್ಲೇ ರೂಮ್ ಬುಕ್ ಮಾಡಿ ಅಫೇರ್ ಇಟ್ಕೊಂಡಿರೋ ಹುಡುಗಿ ಜೊತೆ ಇದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬರ್ತಿದ್ದ. ಸೊ ಈ ಟೈಮ್ ಲೈನ್ ನಲ್ಲೂ ಸೇಮ್ ಅದೇ ತರನೇ ಮಾಡ್ತಿರ್ಬೋದು ಅಂತ ನೇರವಾಗಿ ಆ ರೂಮ್ ಗೆ ಹೋದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾನೆ. ಇವನಿಗೂ ಗಾಬರಿ ಆಗುತ್ತೆ, ಇವಳಿಗೆ ಹೇಗಿದೆಲ್ಲ ಗೊತ್ತಾಯ್ತು ಅಂತ. ಅಂತರ ಹೇಳ್ತಾಳೆ, ನನ್ಗೆ ನನ್ ಮಗಳು ಆವಂತಿ ಬೇಕು. ಅನಯ್ ಮನೆನ ನೀನು ತಗೊಂಡಿದ್ದೀಯಾ ಅಂದ್ರೆ ಖಂಡಿತ ಅವನ್ ಬಗ್ಗೆ ನಿನ್ಗೆ ಗೊತ್ತಿರುತ್ತೆ. ಎಲ್ಲಿ ಅನಯ್ ಅಂತ ಕೇಳಿದಾಗ ಅನಯ್ ಅಂತ ನನ್ಗೆ ಯಾರು ಗೊತ್ತಿಲ್ಲ, ಒಬ್ರು ಲೇಡಿನೇ ಆ ಮನೆ ನನ್ಗೆ ಮಾರಿದ್ದು ಅಂತ ವಿಕಾಸ್ ಹೇಳ್ತಾನೆ. ಈ ಕಡೆ ಪಾಸ್ಟ್ ಅಲ್ಲಿ ಅನಯ್ನ ಕರ್ಕೊಂಡು ಅವ್ರ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಹಾಗೇನೆ ರಾಜುನ ಕೂಡ ಕರ್ಸಿದ್ದಾರೆ. ಯಾಕಂದ್ರೆ ಇವರಿಗೆ ರಾಜು ಮೇಲೆ ಡೌಟ್ ಜಾಸ್ತಿ ಆಗಿದೆ, ಅವನೇ ಅವ್ರ ವೈಫ್ ನ ಕೊಲೆ ಮಾಡಿರ್ಬೋದು ಅಂತ. ಅದಕ್ಕೇನೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಟ್ ಮಾಡಿದ್ರೆ 2022 ನಲ್ಲಿ ವಯಸ್ಸಾಗಿರೋ ರಾಜು ಹಾಗೂ ಶೀಲಾ ಅಂದ್ರೆ ಇನ್ವೆಸ್ಟಿಗೇಷನ್ ಎರಡು ಕಡೆ ನಡೀತಾ ಇರೋದ್ನ ಸ್ಪಾಂಟೇನಿಯಸ್ ಆಗಿ ತೋರಿಸ್ತಾರೆ. ಈ ಕಡೆ ಪಾಸ್ಟ್ ಅಲ್ಲಿ ಅನಯ್ ಪೊಲೀಸರಿಗೆ ಹೇಳಿಕೆ ಕೊಡ್ತಾ ಇದ್ದಾನೆ. ಟಿವಿ ಮೂಲಕ ಒಂದು ಹುಡುಗಿ ನನ್ ಜೊತೆ ಮಾತಾಡಿ ನನ್ನ ಸೇವ್ ಮಾಡಿದ್ಲು, ಆಮೇಲೆ ರಾಜು ಮಾಡಿದ್ನೆಲ್ಲ ನಾನು ನೋಡ್ದೆ ಅಂತ ಹೇಳ್ತಾನೆ. ಆದ್ರೆ ಪೊಲೀಸ್ ಇವನ್ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ. ಇದೆಲ್ಲ ಹೇಗ್ ನಂಬೋದು, ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ಅವ್ರ ತಾಯಿಗೂ ಗೇಲಿ ಮಾಡ್ತಾರೆ. ಆದ್ರೆ ಈಗ ಪ್ರೆಸೆಂಟ್ ಅಲ್ಲಿ ACP ಆನಂದ್ ಎಂಕ್ವೈರಿ ಶುರು ಮಾಡಿದ್ದಾರೆ. ಈಗ ಶೀಲಾ ಸತ್ಯ ಹೇಳೋಕೆ ಶುರು ಮಾಡ್ತಾರೆ. 24 ವರ್ಷದ ಹಿಂದೆ ಏನ್ ನಡೆದಿದೆ ಅಂದ್ರೆ ರಾಜುಗೆ ಪಕ್ಕದ ಮನೆ ಶೀಲಾ ಮೇಲೆ ಏನೋ ಒಂಥರ ಪ್ರೀತಿ. ದಿನ ಕಳೆದಂತೆ ಇಬ್ರು ಲವ್ ಮಾಡಿ ಅಫೇರ್ ಇಟ್ಕೊಂಡಿದ್ದಾರೆ. ಈ ವಿಷಯ ರಾಜು ವೈಫ್ಗೂ ಗೊತ್ತಾಗಿದೆ. ಒಂದಿನ ರಾಜುಗೆ ಕಾಲ್ ಮಾಡಿ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೀನಿ, ನಮ್ ತಾಯಿ ಮನೆಗೆ ಹೋಗ್ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಹೋದ್ಮೇಲೆ ಇದೇ ಒಳ್ಳೆ ಚಾನ್ಸ್ ಅಂತ ಅನ್ಕೊಂಡು ರಾಜು ಶೀಲಾನ ಮನೆಗ್ ಕರೆದು ಇಬ್ರು ಜಾಲಿಯಾಗಿರುವಾಗ್ಲೇ ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತಾನೆ ರಾಜು ಅವ್ರ ವೈಫ್ ಸುಳ್ಳು ಹೇಳಿ ಆ ದಿನ ಮನೆಗ್
ಮನೆಗ್ ಬಂದಾಗ ಇಬ್ರು ಸಿಕ್ಕಾಕೊಂಡಿದ್ದಾರೆ. ಕೋಪದಲ್ಲಿ ಅವರೇ ಚಾಕು ತಗೊಂಡು ಶೀಲಾನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ಜಗಳದಲ್ಲಿ ರಾಜು ಅವ್ರ ವೈಫ್ ಹೊಟ್ಟೆಗೆ ಚಾಕು ಚುಚ್ಚಿ ಕೊನೆಗೆ ಮಹಡಿಯಿಂದ ಕಾಲ್ ಜಾರಿ ಬಿದ್ದು ಸತ್ತೋಗಿದ್ದಾರೆ. ಸೊ ಇದು ಆಕ್ಸಿಡೆಂಟ್. ಬಟ್ ಇವ್ರೇನಾದ್ರೂ ಈ ವಿಷಯನ ಹೊರಗಡೆ ಹೇಳಿದ್ರೆ ಇವ್ರ ಮಾತನ್ನ ನಂಬೋ ಸಾಧ್ಯತೆ ಕಮ್ಮಿ. ಖಂಡಿತ ನನ್ನ ಅರೆಸ್ಟ್ ಮಾಡ್ತಾರೆ. ನನ್ನ ಅರೆಸ್ಟ್ ಮಾಡಿದ್ರೆ ಅಭಿಷೇಕ್ನ ಯಾರು ನೋಡ್ಕೋತಾರೆ? ಈ ಚಿಂತೆಯಲ್ಲಿ ಇರ್ಬೇಕಾದ್ರೆ ರಾಜು ಒಂದು ಐಡಿಯಾ ಮಾಡಿ, ನೀನ್ ಇಲ್ಲಿಂದ ಹೋಗು, ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳಿ ಪಕ್ಕದಲ್ಲಿರೋ ಶುಗರ್ ಫ್ಯಾಕ್ಟರಿ ಹತ್ರ ಬಾಡಿನ ಡಿಸ್ಪೋಸ್ ಮಾಡಿದ್ದಾರೆ. ಈ ಜಗಳದ ಶಬ್ದನೇ ಅನೈಗೆ ಕೇಳಿಸಿರುತ್ತೆ. ಇದನ್ನೆಲ್ಲ ಕೇಳಿದ್ಮೇಲೆ ಆನಂದ್, ನೀವೇನೋ ಕೊಲೆ ಮಾಡಿ ಬಾಡಿನ ಹೈಡ್ ಮಾಡ್ಬಿಟ್ರಿ, ಆದ್ರೆ ಆ ಹುಡುಗನ್ ಬಗ್ಗೆ ಯೋಚನೆ ಮಾಡಿದ್ರ? ಅವನ್ ಮಾತನ್ನ ಯಾರು ನಂಬಿಲ್ಲ. ಎಲ್ರು ಅವನ್ನ ಹುಚ್ಚುನ್ ತರ ಟ್ರೀಟ್ ಮಾಡಿದ್ದಾರೆ. ಕೊನೆಗೆ ಅವನಿಗೆ ಸೈಕ್ಯಾಟ್ರಿಸ್ಟ್ ಕಡೆಯಿಂದ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸೋ ಪ್ರಯತ್ನ ಮಾಡಿದ್ದಾರೆ. ಅಂದ್ರೂನು ಅವನು ಡೈಲಿ 2 ಗಂಟೆ 12 ನಿಮಿಷಕ್ಕೆ ಟಿವಿ ಆನ್ ಮಾಡ್ಕೊಂಡು ಹೇಗಾದ್ರೂ ಆ ಹುಡುಗಿ ಜೊತೆ ಮಾತಾಡ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದ. ಹೇಗೋ ಅಂತರ ಹೇಳಿರ್ತಾಳೆ, ನಾನು ನಿನ್ ಫ್ಯೂಚರ್ ಅಲ್ಲಿ ಇದ್ದೀನಿ, ಹಾಗೇನೆ ಬ್ಲೂ ಕ್ರಾಸ್ ಹಾಸ್ಪಿಟಲ್ ನಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ. ಅವಳನ್ನ ಮೀಟ್ ಆದ್ರೆ ಅವಳಿಂದ ಆದ್ರೂ ಸತ್ಯ ಗೊತ್ತಾಗ್ಲಿ ಅಂತ ಹಾಸ್ಪಿಟಲ್ ಕಟ್ಟದ್ಮೇಲೆ ಡೈಲಿ ಅದೇ ಹಾಸ್ಪಿಟಲ್ ಹತ್ರ ಬಂದು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಕೊನೆಗೆ ಅವನಿಗೆ ಏಜ್ ಆಗಿದೆ. ಈಗಲೇ ಶಾಕಿಂಗ್ ಟ್ವಿಸ್ಟ್ ಕೊಡ್ತಾರೆ. ಆ ಚಿಕ್ಕ ಹುಡುಗ ಅನೈ ಬೇರೆ ಯಾರು ಅಲ್ಲ, ಈಗ ACP ಆಗಿರೋ ಆನಂದ್ ಅವರೇ ಅನೈ. ಸೊ 24 ವರ್ಷದ ಹಿಂದೆ ಟಿವಿನಲ್ಲಿ ಮೀಟ್ ಆಗಿದ್ದ ಒಂದು ಹುಡುಗಿ ನನ್ ಜೀವ ಉಳಿಸಿದ್ಲು, ಅವಳನ್ನ ಮೀಟ್ ಆಗ್ಲೇಬೇಕು ಅಂತ ತುಂಬಾ ವರ್ಷ ವೆಯ್ಟ್ ಮಾಡಿ ಕೊನೆಗೆ ಅಂತರನ ಮೀಟ್ ಆಗಿದ್ದಾನೆ. 24 ವರ್ಷದ ಹಿಂದೆ ಒಂದು ಹುಡುಗಿ ನನ್ ಪ್ರಾಣ ಉಳಿಸಿದ್ಲು, ಆದ್ರೆ ಈಗ ಅದೇ ಹುಡುಗಿನೇ ಈ ಕೇಸ್ನ ಸಾಲ್ವ್ ಮಾಡಿದ್ದಾಳೆ ಅಂತ ACP ಆನಂದ್ ಹೇಳ್ತಾರೆ. ಹಾಗೆ ಕಟ್ ಮಾಡಿದ್ರೆ ಈ ಕಡೆ ಅಂತರ ವಿಕಾಸ್ ಜೊತೆ ಇವನಿಗೆ ಆ ಮನೆ ಮಾರಿರೋ ಲೇಡಿ ಅಡ್ರೆಸ್ ಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ರೆ ಅನೈ ಸಿಗ್ತಾನೆ ಅಂತ. ಆ ಲೇಡಿ ಅಡ್ರೆಸ್ ಗೆ ಹೋಗಿ ನೋಡಿದ್ರೆ ಅಂತರ ಆ ಟಿವಿ ಮೂಲಕ ಪಾಸ್ಟ್ ನ ಚೇಂಜ್ ಮಾಡಿ ಪ್ರೆಸೆಂಟ್ ಗೆ ಬಂದಾಗ ಬೇರೆ ಮನೆಯಿಂದಾನೇ ಹೊರಗಡೆ ಬಂದಿರ್ತಾಳೆ. ನೆನ್ಪಿದ್ಯಾ? ಈಗ ಅದೇ ಮನೆಗೆನೆ ಬಂದಿದ್ದಾಳೆ. ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಅನೈ ಅವ್ರ ತಾಯಿ ಇದ್ದಾರೆ. ಅವರಿಗೆ ವಯಸ್ಸಾಗಿದೆ, ಇವಳಿಗೆ ತಲೆ ಕೆಟ್ಟು ಹೋಗುತ್ತೆ. ಈಗಲೇ ಶಾಕಿಂಗ್ ಟ್ವಿಸ್ಟ್. ಆಕ್ಚುಲಿ ಈ ಟೈಮ್ ಲೈನ್ ನಲ್ಲಿ ಅಂತರ ಅವ್ರ ಮನೆ ಇದೇ ಆಗಿರುತ್ತೆ. ಇವಳ ಹಸ್ಬೆಂಡ್ ಯಾರಂದ್ರೆ ACP ಆನಂದ್. ಸೊ ಅದ್ರಿಂದಾನೆ ಅವ್ರನ್ನ ಮುಟ್ಟಿದಾಗ ಕೆಲವೊಂದು ವಿಷನ್ ಬಂದಿರುತ್ತೆ, ಅವ್ರನ್ನ ಎಲ್ಲೋ ನೋಡಿದ್ದೀನಿ ಅನ್ನೋ ತರ. ಅವ್ರ ಜೊತೆ ಕೆಲಸ ಮಾಡೋ PC ನ ಮುಟ್ಟಿದಾಗ ಕೂಡ ಅದೇ ತರನೇ ವಿಷನ್ ಬಂದಿರುತ್ತೆ. ಹಾಗೇನೆ ಅನೈ ಅವ್ರ ತಾಯಿ ಅಂತರ ಕೈಯಲ್ಲಿರೋ ಟ್ಯಾಟೂ ತೋರಿಸ್ತಾರೆ. ನೋಡ್ದ AA, ಇದ್ರ ಅರ್ಥ ಅನೈ ಆನಂದ್ ಅಂತ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಅಂತರ ಆನಂದ್ ಅವ್ರನ್ನ ಮೀಟ್ ಆಗ್ತಾಳೆ. ನೀನೇ ಅಲ್ವಾ ಅನೈ ಆನಂದ್? ನಿನ್ಗೆ ಸತ್ಯ ಗೊತ್ತಿದ್ರುನು ಯಾಕೆ ನನ್ಗೆ ಹೇಳಿಲ್ಲ? ಅಷ್ಟೇ ಅಲ್ದೆ ಆ ರಾಜು ಅವ್ರ ವೈಫ್ ನ ಎಲ್ಲಿ ಹೂತಾಕಿದ್ರು ಅನ್ನೋದು ಕೂಡ ನಿನ್ಗೆ ಗೊತ್ತಿತ್ತು. ಪೊಲೀಸ್ ಆಗಿದ್ರುನು ಯಾಕೆ ಸುಮ್ನೆ ಇದ್ದೆ ಅಂತ ಕೇಳಿದಾಗ ಅನೈ ಆನಂದ್ ಹೇಳ್ತಾನೆ, ಒಂದಿನ ಹುಡುಗಿ ಒಬ್ಳು ಟಿವಿ ಮೂಲಕ ನನ್ನ ಲೈಫ್ ನ ಸೇವ್ ಮಾಡಿದ್ಲು. ಅವತ್ತಿಂದ ನಾನು ಅವಳನ್ನ ಲವ್ ಮಾಡೋದಕ್ ಶುರು ಮಾಡಿದೆ. ಫಸ್ಟ್ ಟೈಮ್ ನಿನ್ನ ಬ್ಲೂ ಕ್ರಾಸ್ ಹಾಸ್ಪಿಟಲ್ ಹತ್ರ ನೋಡಿದಾಗ ನಿನ್ ಮೂಲಕ ಸತ್ಯನ ಪ್ರೂವ್ ಮಾಡ್ಬೇಕು ಅಂತ ನನ್ಗೆ ಅನ್ಸಿಲ್ಲ, ಬದಲಾಗಿ ನಿನ್ ಜೊತೆ ಜೀವನ ಮಾಡ್ಬೇಕು ಅಂತ ಅನ್ನಿಸ್ತು. ಕೊನೆಗೆ ನೀನು ಕೂಡ ನನ್ನ ಲವ್ ಮಾಡಿ ಇಬ್ರು ಮದ್ವೆ ಮಾಡ್ಕೊಂಡ್ವಿ. ಒಂದಲ್ಲ ಒಂದಿನ ಈ ಲೂಪ್ ಒಂದು ಜಾಗಕ್ಕೆ ಬರುತ್ತೆ ಅಂತ ನನ್ಗೆ ಗೊತ್ತಿತ್ತು. ಅದೇ ತರನೇ ನಿನ್ಗೆ ಹಳೆ ನೆನಪು ಬಂದಿದ್ರಿಂದ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿನ್ ಹತ್ರ ಸತ್ಯನ ಮುಚ್ಚಿಟ್ಟೆ. ಸೊ ಇವನು ಇವಳನ್ನ ತುಂಬಾ ಲವ್ ಮಾಡ್ತಿದ್ದಾನೆ ಅನ್ನೋದು ಇವಳಿಗೆ ಅರ್ಥ ಆಗುತ್ತೆ. ಆದ್ರೆ ಇದು ಆನಂದ್ ಇರೋ ಪ್ರಪಂಚ. ಆದ್ರೆ ಅಂತರ ಇದ್ದ ಇನ್ನೊಂದು ಪ್ರಪಂಚದಲ್ಲಿ ಅವಳಿಗೆ ಅವಂತಿ ಅನ್ನೋ ಮಗಳಿದ್ಲು. ಅವಳಿಗೆ ಏನು ತೊಂದ್ರೆ ಆಗ್ಬಾರ್ದು, ಇದು ನೀನ್ ಸೃಷ್ಟಿ ಮಾಡಿರೋ ಪ್ರಪಂಚ, ನನ್ಗೆ ನನ್ ಮಗಳೇ ಮುಖ್ಯ ಅಂತ ಆನಂದ್ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇವಳು ಕನ್ವಿನ್ಸ್ ಆಗದೆ ಇದ್ದಾಗ, ಸರಿ ಈಗ ಹೇಗೆ ನೀನು ಚೇಂಜ್ ಮಾಡ್ತೀಯ ಅಂತ ಕೇಳ್ತಾನೆ. 24 ವರ್ಷದ ಹಿಂದೆ ನಾನ್ ಹೇಗ್ ಚೇಂಜ್ ಮಾಡ್ದೆ ಅಂತ ಇವಳು ಕೂಡ ಕೇಳ್ತಾಳೆ. 24 ವರ್ಷದ ಹಿಂದೆ ನಾನ್ ಸಾಯ್ದೇ ಇರೋ ಹಾಗೆ ತಡೆದ್ರಿ ಅಂತ. ಆಗ ಅಂತರ, ಹೌದು, ಅದನ್ನೇ ಮತ್ತೆ ಮಾಡ್ಬೇಕು, ಆದ್ರೆ ಈ ಸಲ ಇದನ್ನ ನೀನೇ ಮಾಡ್ಬೇಕು ಅಂತ ಹೇಳಿ ಒಂದು ಗಾಡಿಗೆ ಅಡ್ಡ ಹೋಗಿದ್ರಿಂದ ಅಲ್ಲೇ ಸತ್ತೋಗ್ತಾಳೆ. ಇವನಿಗೆ ತಲೆ ಕೆಟ್ಟು ಹೋಗುತ್ತೆ, ಯಾಕೆ ಹೀಗ್ ಮಾಡುದ್ಲು ಅಂತ. ಡೀಪ್ ಆಗಿ ಥಿಂಕ್ ಮಾಡಿದಾಗ ಎಲ್ಲ ಅರ್ಥ ಆಗಿ ನೇರವಾಗಿ ಮನೆಗ್ ಬರ್ತಾನೆ. ಇವನೇ ಅನೈ ಅಲ್ವಾ, ಇವನ್ ಮನೇಲಿ ಆ ಟಿವಿ ಇದೆ, ಅದನ್ನ ಕನೆಕ್ಟ್ ಮಾಡ್ತಾನೆ. ಕರೆಕ್ಟ್ ಆಗಿ ಟೈಮ್ 2 ಗಂಟೆ 12 ನಿಮಿಷ. ಹೀಗೆ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಆನಂದ್ ಕನೆಕ್ಟ್ ಮಾಡಿದ್ರೆ ಪಾಸ್ಟ್ ಅಲ್ಲಿ ಪೊಲೀಸ್ನವರು ಇವನಿಗೆ ಸರಿಯಾಗಿ ಬೈದು ಕಳಿಸಿದ್ರಿಂದ ಮನೇಲಿ ಮಲ್ಕೊಂಡಿರೋ ಚಿಕ್ಕ ವಯಸ್ಸಿನ ಅನೈನ ತೋರಿಸ್ತಾರೆ. ಅವ್ನ್ ಟಿವಿ ಈಗ ಆನ್ ಆಗಿದೆ. ಈ ಕಡೆ ಪ್ರೆಸೆಂಟ್ ಅಲ್ಲಿ ವಯಸ್ಸಾದ ಅನೈ ಹಾಗೂ ಅವ್ರ ತಾಯಿ, ಆ ಕಡೆ ಚಿಕ್ಕ ವಯಸ್ಸಿನ ಅನೈ ಹಾಗೂ ಯಂಗ್ ಆಗಿರೋ ಅವ್ರ ತಾಯಿ. ಹೀಗೆ 2 ಡಿಫ್ರೆಂಟ್ ಟೈಮ್ ಲೈನ್ ನಲ್ಲಿ ಅವ್ರನ್ನ ಅವರೇ ಮೀಟ್ ಆಗಿದ್ರಿಂದ 2 ಟೈಮ್ ಲೈನ್ ನಲ್ಲಿ ಇರೋರ್ಗೂ ಗಾಬರಿ ಆಗುತ್ತೆ. ಪ್ರೆಸೆಂಟ್ ಅಲ್ಲಿ ಇರೋ ಆನಂದ್ ಹೇಳ್ತಾನೆ, ನಿನ್ ಜೀವ ಉಳಿಸಿರೋ ಹುಡುಗಿ ಈಗ ಅಪಾಯದಲ್ಲಿ ಇದ್ದಾಳೆ. ನೀನು ಅವಳನ್ನ ಸೇವ್ ಮಾಡ್ಬೇಕಂದ್ರೆ ಯಾವ್ದೇ ಕಾರಣಕ್ಕೂ ಅವಳನ್ನ ಹುಡ್ಕೊಂಡು ಆ ಬ್ಲೂ ಕ್ರಾಸ್ ಹಾಸ್ಪಿಟಲ್ ಹತ್ರ ಎಲ್ಲ ಹೋಗ್ಬೇಡ. ಇಷ್ಟು ಮಾಡಿದ್ರೆ ಅವಳ ಜೀವ ಉಳಿಯುತ್ತೆ ಅಂತ ಹೇಳಿದಾಗ ಕನೆಕ್ಷನ್ ಕಟ್ ಆಗುತ್ತೆ. ಅಲ್ಲಿ ಕನೆಕ್ಷನ್ ಕಟ್ ಆದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಅಂತರಾಗಿ ಎಚ್ಚರಿಕೆ ಆಗುತ್ತೆ. ಜೊತೆಲಿ ಮಗಳು ಕೂಡ ಇದ್ದಾಳೆ.
ಆ ರಿಯಾಲಿಟಿನಲ್ಲಿ ಇವಳಿಗೆ ಅನಯ್ ಜೊತೆ ಮದ್ವೆ ಆಗಿ ಹ್ಯಾಪಿಯಾಗೇ ಇದ್ಲು, ಜೊತೆಗೆ ಡಾಕ್ಟರ್ ಕೂಡ ಆಗಿರ್ತಾಳೆ. ಆದ್ರೆ ಈ ರಿಯಾಲಿಟಿನಲ್ಲಿ ಹಸ್ಬೆಂಡ್ ಆಗಿರೋ ವಿಕಾಸ್ ಸರಿ ಇಲ್ಲ, ಬೇರೆ ಹುಡುಗಿ ಜೊತೆ ಎಲ್ಲ ಅಫೇರ್ ಇಟ್ಕೊಂಡಿದ್ದಾನೆ. ಅಷ್ಟೇ ಅಲ್ದೆ ಇವಳು ನರ್ಸ್ ಆಗಿರ್ತಾಳೆ. ಇಷ್ಟೆಲ್ಲ ಹೋರಾಡಿ ಈ ರಿಯಾಲಿಟಿಗೆ ಬಂದಿದ್ದೆ ತನ್ನ ಮಗಳಿಗೋಸ್ಕರ. ಸೊ ಈಗ ಕೊನೆಗೂ ಅಂತರ ತನ್ನ ಹಳೆ ಲೈಫ್ ಗೆ ಬಂದ್ಬಿಟ್ಲು. ವಿಕಾಸ್ಗೆ ಹೇಳ್ತಾಳೆ, ಇನ್ಮೇಲೆ ನಾವಿಬ್ರು ಒಟ್ಟಿಗೆ ಇದ್ರೆ ಸರಿಯಾಗಲ್ಲ. ನೀನು ಅಫೇರ್ ಇಟ್ಕೊಂಡಿರೋ ವಿಷಯ ಎಲ್ಲ ನನಗ್ ಗೊತ್ತು, ಎವ್ರಿ ಫ್ರೈಡೆ ಏನ್ ಮಾಡ್ತೀಯ ಅನ್ನೋದು ಕೂಡ ಗೊತ್ತು. ಸೊ ನಾವಿಬ್ರು ಡಿವೋರ್ಸ್ ತಗೊಳ್ಳೋಣ ಅಂತ ಹೇಳಿ ನೇರವಾಗಿ ಬಾಲ್ಕನಿಗೆ ಬಂದಾಗ ಅಂತರಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಆಪೋಸಿಟ್ ಮನೆಯಲ್ಲಿ ರಾಜು ಹಾಗೂ ಶೀಲಾ ಹ್ಯಾಪಿಯಾಗಿನೇ ಇದ್ದಾರೆ. ಟೈಮ್ ಚೇಂಜ್ ಮಾಡಿದ್ರಿಂದ ಇವರಿಬ್ರು ಕೂಡ ತಪ್ಸ್ಕೊಂಡ್ಬಿಟ್ರು. ಇಲ್ಲ, ನಾನು ಇದನ್ನ ಹೀಗೆ ಬಿಡಲ್ಲ ಅಂತ ಹೇಗೂ ಇವಳಿಗೆ ರಾಜು ಅವ್ರ ವೈಫ್ ನ ಫ್ಯಾಕ್ಟರಿ ಹತ್ರ ಹೂತಾಕಿರೋ ವಿಷಯ ಗೊತ್ತಿದೆ ಅಲ್ವಾ. ಅದ್ರ ಬಗ್ಗೆ ಪೊಲೀಸ್ಗೆ ಹೇಳಿದ್ರಿಂದ ಅದನ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಬಂದಿರೋದು ಯಾರು ಗೊತ್ತಾ? ಎಸಿಪಿ ಆನಂದ್. ಈಗ್ಲೇ ನಿಮ್ಗೆ ಅನ್ನಿಸ್ಬೋದು ಇವ್ರು ಪಾಸ್ಟ್ ಗೆ ಹೋಗಿ ಮತ್ತೆ ಚೇಂಜಸ್ ಮಾಡಿದ್ರಿಂದ ಅಲ್ಲಿ ಅನಯ್ ಸತ್ತೋಗಿರ್ತಾನೆ ಅಲ್ವಾ ಅಂತ. ಆದ್ರೆ ಆತರ ಏನು ನಡೆದಿಲ್ಲ. ಅನಯ್ನ ಸೇವ್ ಮಾಡಿದ್ಮೇಲೆ ಆನಂದ್ ಒಂದು ಚೇಂಜಸ್ ನ ಮಾಡಿರ್ತಾನೆ. 1996 ನಲ್ಲಿ ಅನಯ್ ಸತ್ತಿದ್ದ ಸಮಯ ಯಾವುದು? 2 ಗಂಟೆ 12 ನಿಮಿಷ. ಸೇಮ್ ಅದೇ ಟೈಮ್ ಅಲ್ಲಿ ಆನಂದ್ ಅನಯ್ ಜೊತೆ ಟಿವಿ ಮೂಲಕ ಮಾತಾಡಿದ್ರಿಂದ ಅವನು ಸಾಯೋ ಟೈಮ್ ನ ತಪ್ಸಿರ್ತಾರೆ. ಸೊ ಪ್ರೆಸೆಂಟ್ ಅಲ್ಲಿ ಇದ್ದ ಆನಂದ್ ಅವನೇ ಸೇವ್ ಮಾಡಿ ಆಮೇಲೆನೆ ಅಂತರನ ಮೀಟ್ ಆಗ್ಬೇಡ ಅಂತ ಹೇಳಿರ್ತಾನೆ. ಸೊ ಆನಂದ್ ಮಾತ್ ಕೇಳಿ ಚಿಕ್ಕ ವಯಸ್ಸಿನ ಅನಯ್ ಏನ್ ಮಾಡಿದ್ದಾನೆ ಅಂದ್ರೆ ಆಮೇಲೆ ಅವನು ಏನು ರಿಸರ್ಚ್ ಮಾಡಿಲ್ಲ. ಅಂದ್ರೆ ಆ ರಾಜುನ ಫಾಲೋ ಮಾಡೋದಾಗ್ಲಿ ಅಥವಾ ರಾಜು ಅವ್ರ ವೈಫ್ ಬಾಡಿನ ಫ್ಯಾಕ್ಟರಿ ಹತ್ರ ಹೂತಾಕಿದ್ದು, ಈ ಯಾವ ವಿಷಯಗಳನ್ನ ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಬಟ್ ಬೆಳೆದು ಎಸಿಪಿ ಆಗ್ಬಿಟ್ಟ. ರಾಜುನ ಕಂಡು ಹಿಡಿಯೋದಕ್ಕೋಸ್ಕರನೇ ಪೊಲೀಸ್ ಆದ ಅನ್ಸುತ್ತೆ. ಬಟ್ ಪ್ರಾಪರ್ ಎವಿಡೆನ್ಸ್ ಈಗ ಅಷ್ಟೇ ಸಿಕ್ಕಿರೋದ್ರಿಂದ ರಾಜುನ ಅರೆಸ್ಟ್ ಮಾಡಿ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದು ಅಂತ ಕೇಳಿದಾಗ ಪಕ್ಕದಲ್ಲಿರೋ ಆ ಲೇಡಿನೇ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಹೆಲೋ ಅನಯ್ ಅಂತ ಕೈ ಕೊಟ್ಟಾಗ ನನ್ನ ನಿಮ್ಗೆ ಗೊತ್ತಾ ಅಂತ ಆನಂದ್ ಕೂಡ ಕೈ ಕೊಡ್ತಾನೆ. ಆಗ ಇಬ್ರಿಗೂ ವಿಜನ್ ರೂಪದಲ್ಲಿ ನಡೆದ ಎಲ್ಲ ವಿಷಯ ನೆನಪಾಗುತ್ತೆ. ಆಮೇಲೆ ಇವರಿಬ್ರು ಮದುವೆ ಆಗಿ ಆರಾಮಾಗಿರ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.